ಇವತ್ತಿನ ಬಿಸಿ ಸುದ್ದಿ ಸನ್ ಸಿಟಿ ಟೈಮ್ಸ್ ಇವತ್ತಿನ ಬಿಸಿ ಸುದ್ದಿ. ಹೇಗಿದ್ದೀರಾ ಶರ್ಮಾ ಅವರೇ? ಎಲ್ಲ ಚೆನ್ನಾಗಿದೆ. ಇವತ್ತು ಸನ್ ಸಿಟಿ ಟೈಮ್ಸ್ ಅಲ್ಲಿ ಹೊಸದೇನು ಹೆಚ್ಚಾಗಿದೆ? ಯಾರು ಸೋಲ್ತಾರೆ ಅವರು ಕೊಳಿತ ಹೊಟ್ಟೆ. ರುದ್ರ ವರುಣ್ ಹಿಂದೆ ಬಿದ್ದ. ಓ ನೋ, ವರುಣ್ ಏನಾಯ್ತು? ಯಾವ್ದೋ ವಸ್ತು ನನ್ ಕಾಲ್ ಎಳೀತು. ಖಂಡಿತ ನೀನ್ ಜಾರಿರ್ಬೇಕು. ಇದೇನು? ಇದೇನು? ಅಯ್ಯೋ ಮಕ್ಕಳೇ, ಏನಾಯ್ತು? ಮಾಡಿದ್ದು ಮಹಾರಾಯ, ಇದೇನಪ್ಪ? ಇದು ರಂಗೀಲನ ಧ್ವನಿ. ಆದ್ರೆ ರಂಗೀಲ ಎಲ್ಲಿದ್ದಾನೆ? ಅಲ್ಲಿದ್ದಾರೆ. ರುದ್ರ ರುದ್ರ ರಂಗೀಲಾ, ಮಾಯರಾ, ವರುಣ್, ನೀವೆಲ್ಲ ಚೆನ್ನಾಗಿದ್ದೀರಲ್ಲ? ಹೌದು, ನಾನ್ ಚೆನ್ನಾಗಿದ್ದೀನಿ, ಆದ್ರೆ ರಂಗೀಲಾ ಎಲ್ಲಿದ್ದಾರೆ? ರಂಗೀಲಾ, ರಂಗೀಲಾ, ನನ್ ತಲೆ ಇದೇನು? ಮಾಡಿದ್ದುಂಡು ಮಹಾರಾಯ, ಇದ್ ನಾವೆಲ್ಲಿ ಬಂದ್ಬಿಟ್ವಿ? ಒಂದ್ ಮಾತಾಯು ಪಕ್ಕ, ಈ ಜಾಗೆ ನಮ್ ಜಗತ್ತಿನದ್ದಲ್ಲ. ಆದ್ರೆ ನಾವಿಲ್ಲಿ ಯಾಕಿದ್ದೀವಿ? Hello friends, welcome to Forgotten World. I'm Chami. ಹಾಯ್ ಚಾಮಿ, ನಾನ್ ರುದ್ರ ಮತ್ತು ಇವ್ರು ನನ್ ಫ್ರೆಂಡ್ಸ್ ಮಾಯರಾ, ವರುಣ್, ರಂಗೀಲಾ. ಇದ್ಯಾವ ಜಾಗೆ? ನಮ್ಮನ್ನಿಲ್ಲಿ ಬಲವಂತವಾಗಿ ಯಾಕೆ ಎತ್ತಿ ತಂದಿದ್ದೀರಿ? I'm sorry, very sorry. ನಿಮ್ಮನೆಯಲ್ಲಿ ಬಲವಂತವಾಗಿ ಕರೆ ತಂದದ್ದಕ್ಕೆ ನಾನ್ ಪಪ್ಪೆಟ್ ರಾಜನ ಪರವಾಗಿ ಕ್ಷಮೆ ಕೇಳ್ತೀನಿ. ಕರೆ ತರುವ ರೀತಿ ಸರಿ ಇಲ್ಲ, ಆದ್ರೆ ಉದ್ದೇಶ ಸರಿಯಾಗಿದೆ. ಪ್ಲೀಸ್ ಕಮ್ ವಿತ್ ಮೀ. ಪಪ್ಪೆಟ್ ರಾಜನೇ ನಿಮ್ಗೆ ಚೆನ್ನಾಗಿ ಹೇಳ್ತಾರೆ. ನಿಲ್ಲು ರುದ್ರ, ಈ ಪಪ್ಪೆಟ್ ರಾಜ ಯಾರು? ಮಾಯರಾ, ಅವರು ಇಲ್ಲಿಯ ಸೀನಿಯರ್. ಈ ಜಗತ್ತನ್ನು ಇಲ್ಲಿವರೆಗೆ ಅವರೇ ಕಾಪಾಡಿಟ್ಟಿದ್ರು. ಬಟ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಟ್ರಾಯ್ಡ್. ನೀಡ್ ಯುವರ್ ಹೆಲ್ಪ್. ಪ್ಲೀಸ್ ಕಮ್. Okay, I trust you.
ವರ್ಲ್ಡ್ ಗೆ ಹೇಳ್ತೀವಿ ದ ಫಾರ್ಗಾಟನ್ ವರ್ಲ್ಡ್. ಹಾ ಚಾಮಿ, ಇಲ್ಲಿಯ ಎಲ್ಲಾ ವಸ್ತುಗಳು ಹ್ಯೂಮನ್ ವರ್ಲ್ಡ್ ನದ್ದು, ಆದ್ರೆ ನಾರ್ಮಲ್ ಹ್ಯೂಮನ್ಸ್ ಎಲ್ಲೂ ಕಾಣಿಸ್ತಿಲ್ಲ. ಎಸ್, ಇಲ್ಲಿನ ಎಲ್ಲಾ ವಸ್ತುಗಳು ಹ್ಯೂಮನ್ ವರ್ಲ್ಡ್ ನದ್ದು, ಬಟ್ ಆಲ್ ಆರ್ ಯೂಸ್ಲೆಸ್. ಹ್ಯೂಮನ್ಸ್ ತಮ್ಮ ಡೇ ಟು ಡೇ ಲೈಫ್ ನಲ್ಲಿ ಯಾವುದೇ ವಸ್ತುವನ್ನ ಯೂಸ್ ಮಾಡಿ ಬೋರ್ ಆದಾಗ ಡಂಪ್ ಮಾಡ್ತಾರೋ ಇವೆಲ್ಲ ಅದೇ ವಸ್ತುಗಳು. ಅದಕ್ಕೆ ಈ ವರ್ಲ್ಡ್ ನ ಹೆಸರು ದ ಫಾರ್ಗಾಟನ್ ವರ್ಲ್ಡ್. ಚಾಮಿ, ಈ ಬ್ಯೂಟಿಫುಲ್ ಕಲರ್ ಬೀಮ್ಸ್ ಏನದು? ಇದು ಬೀಮ್ಸ್ ಆಫ್ ಲೈಟ್. ಇವುಗಳಿಂದಲೇ ಫಾರ್ಗಾಟನ್ ವರ್ಲ್ಡ್ ಗೆ ಲೈಟ್ ಸಿಗುತ್ತೆ. ಈ ಬೀಮ್ ಆಕಾಶದಿಂದ ಹೊರಡುತ್ತೆ. ಇವು ಇಲ್ಲಿ ಪ್ರಕಾಶನೂ ನೀಡುತ್ತೆ. ಇಲ್ಲಿಯ ಟೆಂಪರೇಚರ್ ಕೂಡ ಕಂಟ್ರೋಲ್ ಮಾಡುತ್ತೆ. ಟೆಂಪರೇಚರ್ ಅನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ? ಇಲ್ಲಿ ತುಂಬಾ ಶೀತ ಹವಾಮಾನವಿದೆ. ಈ ಬೀಮ್ ತುಂಬಾ ಬಿಸಿಯಾಗಿರುತ್ತವೆ. ಇದರಿಂದ ಹೊರಡೋ ಹೀಟ್ ಇಲ್ಲಿಯ ಶೀತಮಯ ವಾತಾವರಣವನ್ನು ಕಂಟ್ರೋಲ್ ಮಾಡುತ್ತೆ. ಇವು ಎಷ್ಟು ಬಿಸಿ ಇರುತ್ತೆ ಅಂದ್ರೆ ಇದನ್ನು ಯಾರಾದ್ರೂ ಟಚ್ ಮಾಡಿದ್ರೆ ಉಷ್ಣತೆಯಿಂದ ಕರಗಿ ಹೋಗ್ತಾರೆ. ಅಷ್ಟು ಬಿಸಿಯಾಗಿರುತ್ತಾ? ನೀನೇ ನೋಡ್ಕೋ. ಇದನ್ನ ಟಚ್ ಮಾಡಿದ್ರು ಅವರು ಶಾಶ್ವತವಾಗಿ ನಾಶವಾಗ್ತಾರೆ. ಇಲ್ಲಿ ಏನ್ ಬೇಕಾದ್ರೂ ಮಾಡ್ರಿ, ಈ ಲೈಟ್ ಬೀಮ್ಸ್ ನಿಂದ ದೂರ ಹೋಗಿ. ನಾವು ಗಮನದಲ್ಲಿರ್ತೀವಿ. ರುದ್ರ, ಅಲ್ಲೋಡು. ಹಾ ಹಾ ಇದಂತೂ ರಾಜನ ಪ್ಯಾಲೇಸ್ ನಂತೆಯೇ ಕಾಣಿಸ್ತಿದೆ. ಅದೇನು? ವರುಣ್, ಬೇಗ ಬಾ. ಮಾಡಿದ್ದುಣ್ಣು ಮಹಾರಾಯ, ಇಷ್ಟೆಲ್ಲ ಬಿಸಾಡಿದ ಹಳೆ ವಸ್ತುಗಳು. ಹಳೆ ವಸ್ತುಗಳ ಉಪಯೋಗ ಎಷ್ಟು ಚೆನ್ನಾದ ರೀತಿಯಲ್ಲಿ ಮಾಡಿದ್ದಾರೆ. ಪೂರ್ತಿ ಪ್ಯಾಲೇಸ್ ಮಾಡಿಟ್ಟಿದ್ದಾರೆ. ಹಲೋ ಪಪೆಟ್ ರಾಜ, ನಾವು ಬಂದ್ಬಿಟ್ಟೆವು. ನೋಡಿ, ಜೊತೆಗೆ ರುದ್ರ ಮತ್ತು ಅವನ ಗೆಳೆಯರಿದ್ದಾರೆ. ಪಪೆಟ್ ರಾಜ ಆಗಲಿ, ನಿಮ್ಮ ಅತಿಥಿಗಳು ಬಂದ್ಬಿಟ್ಟಿದ್ದಾರೆ. ಇವನ್ ಯಾರು? ಕಾಣಿಸ್ತಾ ಇಲ್ಲ. ಹಾಯ್, ಐ ಆಮ್ ಹಾಲೋ ಮ್ಯಾನ್. ಮತ್ತೀಗ ಬರ್ತಿದ್ದಾರೆ ರಾಜರ ರಾಜ ಪಪೆಟ್ ರಾಜ. ಹೆಲೋ ಎವ್ರಿವನ್, ನೀವೆಲ್ಲ ಹೇಗಿದ್ದೀರಾ? ಪ್ರವಾಸ ಚೆನ್ನಾಗಿತ್ತಲ್ವಾ? ಲೆಟ್ ಮೀ ಇಂಟ್ರಡ್ಯೂಸ್ ಮೈ ಸೆಲ್ಫ್. ನಾನು ಎಲ್ಲ ರಾಜರ ರಾಜ ಪಪೆಟ್ ರಾಜ. ವೆಲ್ಕಮ್ ಟು ಫಾರ್ಗಾಟನ್ ವರ್ಲ್ಡ್. ಏನಾಯ್ತು? ಆದ್ರೆ ನಾನು ಹೆಸರಿಗೆ ಮಾತ್ರ ರಾಜ. ನನ್ನ ಬಳಿ ಯಾವುದೇ ಪವರ್ ಇಲ್ಲ. ನನ್ನಿಂದ ಏನ್ ಮಾಡಕ್ಕೂ ಆಗಲ್ಲ. ಅದಕ್ಕಾಗಿ ನಿನ್ನನ್ನು ಕರೆಯಬೇಕಾಯ್ತು. ನೀವು ನಮ್ಮನ್ನ ಇಲ್ಲಿ ಈ ರೀತಿಯಾಗಿ ಕಳಿಸಿದ್ರಿ. ನಮ್ ಭಾಷೆಯಲ್ಲಿ ಇದನ್ನ ಕಿಡ್ನಾಪಿಂಗ್ ಅಂತಾರೆ. ಇಲ್ಲ ರುದ್ರ, ನಿಮ್ ಭಾಷೆ ಮತ್ತು ನಮ್ ಭಾಷೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಾನ್ ನಿಮ್ಮನ್ನ ಈ ರೀತಿ ಬಲವಂತವಾಗಿ ಫಾರ್ಗಾಟನ್ ವರ್ಲ್ಡ್ ಗೆ ಕರೆಸಿದೆ. ಅದಕ್ಕಾಗಿ ಸಾರಿ. ಆದ್ರೆ ನಾನ್ ಏನ್ ಮಾಡೋದು? ನಮ್ಮ ಹತ್ರ ಬರೀ 36 ಗಂಟೆಗಳಿವೆ. 36 ಗಂಟೆಯಲ್ಲಿ ಮ್ಯಾಜಿಕಲ್ ರಿಂಗ್ ನಮ್ಮ ಹತ್ರ ಬಾರದಿದ್ರೆ ಈ ಜಗತ್ತು ನಾಶವಾಗಿ ಬಿಡುತ್ತೆ. ಆಮೇಲೆ ಬರೀ ನೆಗೆಟಿವ್ ಫೋರ್ಸ್ ಮಾತ್ರ ಉಳಿಯುತ್ತೆ ರುದ್ರ. ಬರೀ ನೆಗೆಟಿವ್ ಫೋರ್ಸ್ ಮಾತ್ರ ಉಳಿಯುತ್ತೆ. 36 ಗಂಟೆಯಲ್ಲಿ ಪೂರ್ತಿ ಫಾರ್ಗಾಟನ್ ವರ್ಲ್ಡ್ ನಾಶವಾಗುತ್ತಾ? ಹೇಗೆ? ಈ ಫಾರ್ಗಾಟನ್ ವರ್ಲ್ಡ್ ನ ಒಂದು ಮ್ಯಾಜಿಕಲ್ ರಿಂಗ್ ನ ಪವರ್ ಕಾಪಾಡಿಕೊಂಡಿದೆ. ಅದೊಂದು ಮ್ಯಾಜಿಕಲ್ ಟ್ರೀಯ ತುದಿಯಲ್ಲಿ ಇಟ್ಕೊಂಡಿದೆ. ಮತ್ತೆ 36 ಗಂಟೆ ಒಳಗೆ ಅದು ಮರದ ಒಳಗಡೆ ಸೇರ್ಕೊಳ್ಳುತ್ತೆ. ಆಮೇಲೆ ಅದರ ಮ್ಯಾಜಿಕಲ್ ರೇಸ್ ಹೊರಬರಕ್ಕೆ ಆಗಲ್ಲ. ನಂತರ ಎಲ್ಲಾನು ಭಸ್ಮವಾಗ್ಬಿಡತ್ತೆ. ನೀವು ಸ್ವತಃ ಹೋಗಿ ಆ ರಿಂಗನ್ನು ಯಾಕೆ ತಗೊಳ್ತಾ ಇಲ್ಲ? ಯಾಕೆಂದ್ರೆ ಇವರು ರಾಜರ ರಾಜ
ಪಪ್ಪೆಟ್ ರಾಜ. ಪವರ್ ಇಲ್ಲದೆ ಶಕ್ತಿನೂ ಇಲ್ಲದೆ ಇವರು ಒಮ್ಮೆ ಪ್ರಯತ್ನ ಮಾಡಿದ್ರು. ಅವ್ರು ಇವರಿಗೆ ಅಪ್ಪಳಿಸಿ ಹೊಡೆದ್ರು. ತಾಕೋ ತಿನ್ನು ಲೋ ಭಚ್ಚ ಲೋ ಖಚ್ಚ ತಗೋ ಕಾಲು ನೋಡು ಕಾಲಿಗೆ ಓದಿದೆ. ಈ ಮೇಲಿಂದ ತಗೊಂಡು ಗುದ್ದು ಕೆಲ್ಸ ಮುಗಿದು. ನಾವು ಪ್ರಯತ್ನ ಮಾಡ್ತೇವು, ಆದ್ರೆ ನಾವು ಸೋತ್ಬಿಟ್ಟೆವು. ಯಾಕೆಂದ್ರೆ ಅದನ್ನ ರೋಬೋಟಾಸ್ ಹೆಸರಿನ ಒಂದು ಈವಿಲ್ ಫೋರ್ಸ್ ಪ್ರೊಟೆಕ್ಟ್ ಮಾಡ್ತಿದೆ. ಅದು ತುಂಬಾ ಪವರ್ಫುಲ್ ಆಗಿದೆ. ಅದರ ಜೊತೆ ಒಬ್ಬ ಮ್ಯಾಜಿಷಿಯನ್ ಕಾದಾಡಬೇಕು. ಅದಕ್ಕಾಗಿ ನಿಮ್ಮನ್ನೆಲ್ಲ ಇಲ್ಲಿ ಕರಿಬೇಕಾಯ್ತು. ಒಮ್ಮೆ ಆ ರಿಂಗ್ ನನಗೆ ಸಿಕ್ಕರೆ ಆಗ ನಾನು ಅವ್ರಿಗೆ ಮಾಡಿದ್ದುಣ್ಣೋ ಮಹಾರಾಯ, ಪ್ರತಿ ಬಾರಿ ನನ್ನನ್ನೇ ಟಾರ್ಗೆಟ್ ಮಾಡಿ. ನಮ್ಗೆ ಯಾವಾಗ ಗೊತ್ತಾಯ್ತು 36 hours ನಲ್ಲಿ ರಿಂಗ್ ಮರದೊಳಗೆ ಸೇರಿಕೊಳ್ಳುತ್ತೆ, ನಾವು ಚಿಂತಿತರಾದೆವು ಮತ್ತು ನಿಮ್ಮನ್ನಿಲ್ಲಿ ಕರೆಸಬೇಕಾಯ್ತು. ವಿಲ್ ಯು ಹೆಲ್ಪ್ ಅಸ್ ರುದ್ರ? ನೀವು ಚಿಂತಿಸಬೇಡಿ, ನಾವು ಆ ರಿಂಗ್ ನ ನಿಮ್ಗೆ ತಂದು ಕೊಡ್ತೀವಿ. ನಿಜಾನ? ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು ವೆರಿ ಮಚ್. ನಾನು ಬರೀ ಹೆಸರಿಗೆ ಮಾತ್ರ ರಾಜ, ಆದ್ರೆ ನೀನು ನಿಜವಾದ ಕಿಂಗು. ಥ್ಯಾಂಕ್ ಯು ರುದ್ರ. ಆದ್ರೆ ಎಲ್ಲಿ ಹೋಗೋಕಿದೆ? ನಾನ್ ನಿನ್ ಜೊತೆ ನನ್ನ ಒಂದು ಗೈಡ್ ಕಳಿಸ್ತೇನೆ, ಸರಿನಾ ಸ್ವೀಟೋ? ಇದು ಸ್ವೀಟು. ಈ ಸ್ವೀಟು ನಿಮ್ಮೆಲ್ಲರಿಗೆ ಗೈಡು. ಇದು ನಿಮ್ಮನ್ನ ಮ್ಯಾಜಿಕಲ್ ಟ್ರೀ ವರೆಗೆ ಕೊಂಡೋಗುತ್ತೆ. ಸ್ವೀಟು, ಇವನನ್ನ ಒಬ್ಬಂಟಿಗರಾಗಿ ಬಿಡಬೇಡ. ಗುಡ್ ಬಾಯ್. ರುದ್ರ, ನೆನಪಿರ್ಲಿ, ನಮ್ಮ ಹತ್ರ ಕೇವಲ 36 ಗಂಟೆ ಮಾತ್ರ ಇವೆ. ನೀವೆಲ್ಲ ಚಿಂತಿಸಬೇಡಿ, ನಾನ್ ಆ ರಿಂಗ್ ತಗೊಂಡೇ ಬರ್ತೀನಿ. ಲೆಟ್ಸ್ ಗೋ ಸ್ವೀಟು. ರೊಬೋಟಸ್ ನಿಂದ ಎಚ್ಚರಿಕೆ, ಮತ್ತು ಸ್ಪೆಷಲಿ ಅವನ ಮಿನಿಯನ್ಸ್ ನಿಂದ. ಅವನು ಪೂರ್ತಿ ಫಾರ್ಗಾಟನ್ ವರ್ಲ್ಡ್ ನೊಳಗೆ ಅಲ್ಲಲ್ಲಿ ವ್ಯಾಪಿಸಿಟ್ಟಿದ್ದಾನೆ. ಅವರು ನಿಮ್ಗೆ ಯಾವುದೇ ರೂಪದಲ್ಲಿ ಕಾಣಸಿಗಬಹುದು. ಥ್ಯಾಂಕ್ ಯು ಪಪ್ಪೆಟ್ ರಾಜ, ನಾವು ಎಚ್ಚರಿಕೆಯಿಂದಿರುತ್ತೇವೆ. ಬಾಯ್. ಬೆಸ್ಟ್ ರುದ್ರ. ಈ ಸ್ವೀಟ್ ಎಷ್ಟು ಕ್ಯೂಟ್ ಆಗಿದ್ದಾನೆ. ಐ ವಿಶ್ ಶಿವ್ನನ್ನ ನಾವು ನಮ್ ಜೊತೆ ಸನ್ ಸಿಟಿಗೆ ಕರ್ಕೊಂಡು ಹೋಗ್ಬೋದಿತ್ತು. ಮಾಡಿದ್ದುಣ್ಣೋ ಮಹಾರಾಯ, ಸ್ವೀಟೋಗೆ ಸನ್ ಸಿಟಿ ತುಂಬಾ ಮಜಾ ಬರುತ್ತೆ. ಹಲೋ ಕಿಡ್ಸ್, ಐ ಆಮ್ ಬ್ಯೂಟಿ ಬೀಸ್ಟ್. ಕರ್ಕೊಂಡೋಗ್ತೀನಿ ನಿಮ್ಮನ್ನ ನಾರ್ತ್, ಸೌತ್, ವೆಸ್ಟ್, ಈಸ್ಟ್. ಯಾರಿಗಾದ್ರೂ ಫ್ರೀ ಲಿಫ್ಟ್ ಬೇಕಾ? ಹಾ, ಹಾಯ್ ಬ್ಯೂಟಿ ಬೀಸ್ಟ್, ಮೈ ನೇಮ್ ಇಸ್ ವರುಣ್. ಮಾಡಿದ್ದುಣ್ಣೋ ಮಹಾರಾಯ, ಬ್ಯೂಟಿ ಕೂಡ ಮತ್ತೆ ಬೀಸ್ಟ್ನು. ಇದೆಂತ ಹೆಸರು? ಹೆಸರು ಮಕ್ಕಳು ಕೊಟ್ಟದ್ದೇ ಇರೋದು ಬಿಡಿ. ಆದ್ರೆ ಐ ಲವ್ ಕಿಡ್ಸ್. ಎಲ್ವರೆಗೆ ನಡ್ಕೊಂಡು ಹೋಗ್ತೀರಾ? ನಡೀರಿ, ನಾನ್ ನಿಮ್ಮನ್ನು ನಿಮ್ಮ ಡೆಸ್ಟಿನೇಷನ್ ವರೆಗೆ ಸೆಕೆಂಡ್ ಅಲ್ಲಿ ತಲುಪಿಸ್ತೀನಿ. ಈ ಸ್ವೀಟೋಗೆ ಏನಾಯ್ತು? ರುದ್ರ, ಕೂತ್ಕೊಳ್ಳೋಣ. ಐ ಆಮ್ ಸೋ ಟಯರ್ಡ್. ಎಲ್ಲೂ ಎಡವಟ್ಟಾಗಿದೆ. ಈ ಸ್ವೀಟು ಇಷ್ಟ್ಯಾಕೆ ಬೊಗಳ್ತಿದೆ? ಇದು ನಮ್ಮನ್ನ ಕಾರಿನೊಳಗೆ ಕುಳಿತುಕೊಳ್ಳುವುದಕ್ಕೆ ಬೇಡ ಅಂತಿದೆ ಅನ್ಸುತ್ತೆ. ಥ್ಯಾಂಕ್ ಯು ಬ್ಯೂಟಿ ಬೀಸ್ಟ್, ನಮ್ಗೆ ಈ ರೈಡ್ ಆಫರ್ ಮಾಡಿದ್ದಕ್ಕೆ. ಆದ್ರೆ ನಾವು ನಡ್ಕೊಂಡೇ ಹೋಗ್ತೀವಿ. ಮಾಯರಾ, ವರುಣ್, ರಂಗೀಲಾ, ಬನ್ನಿ.
ಇವಳು ನಮ್ಮ ಪ್ರಾಣ ತೆಗೆಯಲು ಬೀಮ್ ಆಫ್ ಲೈಟ್ ನ ಕಡೆ ಹೋಗ್ತಿದ್ದಾಳೆ. ಇವಳನ್ನ ತಡೀರಿ ಬೇಗ. ಎಷ್ಟೊಂದು ಪವರ್ಫುಲ್ ಮ್ಯಾಜಿಷಿಯನ್. ಕಮಾನ್ ರುದ್ರ, ಆ ಬ್ಯೂಟಿ ಬೀಸ್ಟ್ ಅನ್ನ ಹೋಗ್ಲಿಕ್ ಬಿಡ್ಬೇಡ. ತಗೋ ತಪ ತುಪ ತಚ ಹೀಗೆ ಎತ್ತಿ ದಪ ಹೀಗೆ ತಿರುಗಿಸಿ ಹೀಗೆ ಬಿಡು ಅವಳನ್ನ. ನನ್ಗೆ ಹೊಡಿದ ನಿಲ್ಸು. ನಾನ್ ಪಪೆಟ್ ರಾಜ. ಸಾರಿ. ಎಸ್ ಎಸ್ ಕಮಾನ್ ರುದ್ರ. ರುದ್ರ ಸ್ಟಾಪ್ ಸ್ಟಾಪ್ ಸ್ಟಾಪ್. ನಾವೇನಾದ್ರೂ ಮಾಡ್ಬೇಕು. ಈಗಲೇ ಇದನ್ನ ಮ್ಯಾಜಿಕ್ ನಿಂದ ತೆಗಿತೀನಿ. ನಾನ್ ಟ್ರೈ ಮಾಡ್ತೀನಿ. ರುದ್ರ, ನಾವು ಹೊರಗ್ ಬಂದ್ಬಿಟ್ಟಿದೀವಿ. ಓಕೆ. ರುದ್ರ, ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಕಾಪಾಡ್ಬಿಟ್ಟೆ ರುದ್ರ, ಇಲ್ಲಾಂದ್ರೆ ನನ್ ಸ್ಥಿತಿನೂ ಈ ಬ್ಯೂಟಿ ಬೀಸ್ ತರನೇ ಆಗ್ತಿತ್ತು. ಆದ್ರೆ ಇವಳು ಯಾಕೆ ನಮ್ಮನ್ನು ಮುಗ್ಸಕ್ಕೆ ಹೊರಟಿದ್ಲು? ಇವ್ಳು ಖಂಡಿತ ರೋಬೋಟಸ್ ನ ಮಿನಿಯೇಚರ್ ನಲ್ಲಿ ಒಬ್ಬಳಾಗಿರ್ಬೇಕು. ಇದ್ರ ಬಗ್ಗೆ ನಮ್ಗೆ ಪಪೆಟ್ ರಾಜ ಹೇಳಿದ್ದ. ಅರೆ, ಈ ಸ್ವೀಟು ಎಲ್ಲಿ ಹೋಗ್ಬಿಟ್ಟ? ಸ್ವೀಟು ಎಲ್ಲೂ ಕಾಣಿಸ್ತಿಲ್ಲ. ಓನು, ಈಗ ನಾವು ಆ ಮ್ಯಾಜಿಕಲ್ ರಿಂಗ್ ಹತ್ರ ಹೇಗೆ ತಲುಪೋದು? ಇಲ್ಲ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ನಾವು ಸ್ವೀಟೋನ ಮರ್ತು ಮುಂದೆ ಹೋಗ್ಬೇಕು. ನಡೀರಿ, ಈ ದಾರಿ ಎಲ್ಲಾದ್ರೂ ಹೋಗಿರ್ಲೇಬೇಕು. ರುದ್ರ, ಅಲ್ ನೋಡು, ಅಲ್ಲೇನೋ ಇದೆ. ಫಾರ್ಗಾಟನ್ ವರ್ಲ್ಡ್ ನಲ್ಲಿ ಹೆಜ್ಜೆ ಹೆಜ್ಜೆಗೂ ಸರ್ಪ್ರೈಸ್ ಇವೆ. ಇಷ್ಟೊಂದು ಸುಂದರವಾದ ಶೂಸ್ ಯಾಕಪ್ಪ ಯಾರಾದ್ರೂ ಬಿಸಾಕಿದ್ರು? ಪರ್ಫೆಕ್ಟ್. ಇದೂನು ಇದಕ್ಕಿಂತ ಚಂದ ಇದಿದೆ. ಅರೆ, ಅಲ್ಲೂ ಇದೆ. ವಾ, ಇವೆಲ್ಲವನ್ನು ತಗೊಳ್ತೀನಿ. ನನ್ಗೆ ಲಾಟ್ರಿ ಹೊಡೆದಿದೆ. ಹೇ ಹೇ, ಓಹೋ, ಇಲ್ಲಿದೆ. ಇಲ್ಲೂ ಕೂಡ ಇದೆ. ಇದನ್ನು ತಗೊಳ್ತೀನಿ ನಾನು. ವರುಣ್, ಎಚ್ಚರಿಕೆ. ನಂಗನ್ಸುತ್ತೆ ಹೋಗೋ ಮೊದ್ಲು 4-6 ಜೋಡಿ ತಗೊಂಡೇ ಬಿಡ್ತೀನಿ. ಟ್ರೈ ಮಾಡ್ಲಾ? ಅರೆ, ಅದೇನು ಎಷ್ಟೊಂದು ಶೈನಿ ಶೂಸ್. ಈ ಶೂಸ್ ಅನ್ನ ನಾನು ಹಾಕೊಂಡೇ ಇರ್ತೀನಿ. ಖಂಡಿತ ಬೇಡ. ಮೊದ್ಲೇ ಸ್ವೀಟೋನ ಪತ್ತೆ ಇಲ್ಲ. ನಾವು ಯಾವುದೇ ಮ್ಯಾಪ್ ಇಲ್ಲದೆ ಹೇಗೆ ಮುಂದುವರಿಯೋದು? ನಮ್ಮ ಗೈಡ್ ಸ್ವತಃ ಮಿಸ್ ಗೈಡ್ ಆದ. ನನ್ಗಂತೂ ಇವಾಗ ಈ ಶೂಸ್ ಹಾಕೊಂಡು ಕುಣಿಯೋಕಿದೆ. ಹಾಯ್ ಫ್ರೆಂಡ್ಸ್, ಅದ್ಭುತ. ಐ ಆಮ್ ಶೈನಿ ಶೂಸ್.
ಏನೇ ಪ್ರಾಬ್ಲಮ್ ಬಂದ್ರು ಕ್ಷಣದಲ್ಲಿ ಓಡಿಸ್ಬಿಡ್ತೀನಿ. ಏನಾದ್ರೂ ಸಂಶಯ? ಟೆಲ್ ಮಿ ಯುವರ್ ಪ್ರಾಬ್ಲಮ್. ಮಾಡಿದ್ದುಣ್ಣು ಮಹಾರಾಯ. ಪ್ರಾಬ್ಲಮ್ ಒಂದಾದ್ರೆ ಹೇಳ್ಬೋದು. ನಮ್ಗೆ ಮ್ಯಾಜಿಕಲ್ ರಿಂಗ್ ಹತ್ರ ಹೋಗ್ಬೇಕು. ಇವಾಗ ನಮ್ ಗೈಡ್ ಕಾಣೆ ಆಗಿದ್ದಾನೆ. ಜನರು ತಮ್ಮ ಕಾಲಿಗೆ ಕೊಡಲಿ ಹಾಕೋತಾರೆ, ಮತ್ ನೀನು ಕೊಡಲಿ ಮೇಲೆ ಕಾಲ್ ಹಾಕಿದ್ದಿ. ಆ ರಿಂಗ್ ನ ಮರ್ತು ಬಿಡು, ವಾಪಸ್ ಹೋಗಿ. ಆಯ್ತಾ ನಿಮ್ಮ ಹಾರಾಟ? ಈಗ ತಾನೇ ದೊಡ್ಡದಾಗಿ ಹೇಳ್ತಾ ಇದ್ರಿ, ಏನೋ ಪ್ರಾಬ್ಲಮ್ ಬಂದ್ರು ತಕ್ಷಣದಲ್ಲಿ ಓಡಿಸ್ತೀನಿ. ಈಗೇನಾಯ್ತು? ಓಕೆ ನನ್ನನ್ನು ಧರಿಸ್ಕೋ. ಎಲ್ಲಿ ಹೋಗ್ಬೇಕು ಅನ್ಕೊಳ್ತೀಯೋ ಅಲ್ಲಿ ಹಾರ್ತಾ ಓಡ್ತಾ ತಲುಪಿ ಬಿಡ್ತಿ. ಆದ್ರೆ ನನ್ನನ್ನ ಆ ಜಾಗಕ್ಕಿಂತ ಸ್ವಲ್ಪ ದೂರ ಇಳಿಸ್ಬಿಡು. ಏನೇ ಸಂಶಯ? ಓಕೆ, ಇಳಿಸ್ಬಿಡ್ತೀನಿ. ಅದ್ಭುತವಾಯ್ತು. ಇದಕ್ಕಂತಾರೆ ಗೆಳೆತನ. ಮುಳುಗುವವನಿಗೆ ಹುಲ್ಲಿನ ಆಧಾರ ಸಿಕ್ತು. ನಮ್ಗೆ ಹೊಸ ಗೈಡ್ ಸಿಕ್ತು. ಓಫೋ, ರಂಗೀಲಾ ಇಷ್ಟ್ಯಾಕೆ ಅವಸರ? ಇಲ್ಲಿ ಪ್ರತಿ ಹೆಜ್ಜೆನ ಯೋಚಿಸಿಯೇ ಮುಂದೆ ಹಾಕ್ಬೇಕು. ನನಗೆ ಉಸಿರುಗಟ್ಟಿದೆ. ನಾನ್ ಮೆತ್ತಗೆ ನಡೆದ್ರೆ ಬೀಮ್ ಆಫ್ ಲೈಫ್ ಹೇಗೆ ತಲುಪಿಸೋದು? ಬೀಮ್ ವರೆಗೆ ತಲುಪಿಲ್ಲ ಅಂದ್ರೆ ನಿನ್ನ ಅದರ ಒಳಗೆ ಹೇಗೆ ದೂಡೋದು? ದೂಡಿಲ್ಲ ಅಂದ್ರೆ ನಿನ್ನನ್ನು ಹೇಗೆ ನಾಶ ಮಾಡೋದು? ಏನೇ ಸಂಶಯ? ಅರೆ, ಈ ಶೂಗೆ ಏನಾಯ್ತು? ಯಾರಾದ್ರೂ ಕಾಪಾಡಿ. ಇದೇನು ಬೀಮ್ ಆಫ್ ಲೈಫ್? ರಂಗೀಲಾ ನಿಲ್ಲಿ. ರುದ್ರ, ನಾನು ಮಾಡಿದ ಒಳ್ಳೆ ಕೆಲಸದ ನಂತರ ಎಂದು ಮಾಡಿಲ್ಲ. ಅದು ನೇರ ಪ್ರಸಾರದಲ್ಲಿ ಶೂಗಳಿಂದ ಪೆಟ್ಟಿದ್ದ. अंतर मंतर काली कलंतर छू. ಬೇರೆಯವರಿಗೆ ಹೆಲ್ಪ್ ಮಾಡಲು ನೀನು ಆಲ್ವೇಸ್ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀವಿ? ಸಾರಿ ವರುಣ್. ಇವನ ಮೂರ್ಖತನದಿಂದಾಗಿ ಎಷ್ಟೊಂದು ಟೈಮ್ ವೇಸ್ಟ್ ಆಗ್ತಿದೆ. ರುದ್ರ, ಇವನನ್ನ ಕಾಪಾಡಿ ಮುಂದಕ್ಕೆ ಯಾಕೆ ಹೋಗ್ತಿಲ್ಲ? ರುದ್ರ, ಇಪಾಯಿಸ್ಕ ಮಲ್ಟಿಪಲ್ ಫೇಸ್ ಕ್ರಿಯೇಟು. ಮೈರಾ, ನೀನು ಉಳಿದ ಶೂಸ್ ನ ನೋಡ್ಕೋ. ಬೀಮ್ ಆಫ್ ಲೈಫ್ ನ ಗ್ರಾವಿಟಿ ತುಂಬಾನೇ ಜಾಸ್ತಿ ಇದೆ. ಬೀಮ್ ಆಫ್ ಲೈಟ್ ಅಲ್ಲ, ಬೀಮ್ ಆಫ್ ಡೆತ್ ಆಗ್ಬೇಕಿತ್ತು. ರುದ್ರ, ನಾನು ಹೆಲ್ಪ್ ಮಾಡ್ತೀನಿ. ಗೆಳೆಯರಿ, ನಾವು ರಂಗೀಲನನ್ನು ಕಾಪಾಡಲು ನಮ್ಮ ಪವರ್ ಗಳನ್ನ ಕಂಬೈನ್ ಮಾಡಬೇಕು. ಸಿಪಾಯಿಸ್ಕ ಮ್ಯಾಜಿಕ್ ಇನಾನ್ಸೋ. ಇವೆಲ್ಲ ವಾಪಸ್ ಬರ್ತಿದೆ. ನಾವಿಲ್ಲಿಂದ ಹೊರಡಬೇಕು. ಲೆಟ್ಸ್ ಗೋ ಗೈಸ್. ಇಲ್ಲಿ ತುಂಬಾ ಚೆನ್ನಾಗಿದೆ. ಹೊರಡಿ ಇಲ್ಲಿಂದ. ಅರೆ, ನಾವಿದ್ ಎಲ್ಲಿ ಬಂದ್ಬಿಟ್ವಿ?
ರುದ್ರ, ನಾವಿದೆಲ್ಲೋ ಬೇರೆ ಕಡೆನೆ ಬಂದ್ಬಿಟ್ಟಿದೀವಿ. ಅರೆ ಇಲ್ಲಿ ನಾನು ಐಸ್ ಕ್ರೀಮ್ ಹಾಕ್ತೀನಿ. ಇಲ್ಲಿ ಪೂರ್ತಿ ಫ್ರೋಸನ್ ವರ್ಲ್ಡ್ ಹಳೆ ರೆಫ್ರಿಜರೇಟರ್ ನಿಂದ ತುಂಬಿಕೊಂಡಿವೆ. ಅಲ್ಲಿ ನೋಡು, ಅದೇನು? ಹಾಯ್ ಕಿಡ್ಸ್, ಸರ್ಪ್ರೈಸ್! ಐ ಆಮ್ ದ ಓಲ್ಡಿ ದಿ ಗೋಲ್ಡಿ. ವೆಲ್ಕಮ್ ಟು ರೆಫ್ರಿಜರೇಟರ್ ವರ್ಲ್ಡ್. ವಸ್ತುಗಳು ಎಷ್ಟೇ ಬೇಕಾದ್ರೂ ಓಲ್ಡ್, ನಾನಿಡ್ತೀನಿ ಅವನ್ನ ಕೋಲ್ಡ್ ಕೋಲ್ಡ್. ಬನ್ನಿ, ನನ್ನ ಹತ್ರ ಬಹಳಷ್ಟು ಐಸ್ ಕ್ರೀಮ್, ಚಾಕ್ಲೇಟ್ಸ್ ಇವೆ. ಚಾಕ್ಲೇಟ್ಸ್, ಐಸ್ ಕ್ರೀಮ್, ಎಷ್ಟು ಬೇಕಾದ್ರೂ ತಿನ್ನಿ. ಬನ್ನಿ. ರಂಗಿಲಾ, ವರುಣ್, ನಿಲ್ಲಿ. ನಿಲ್ಲಿ. Let's go and eat. ಅಯ್ಯೋ, ಯಾರಾದ್ರೂ ತಡೀರಿ ಅವರನ್ನ. ಇವರು ನಿಜವಾಗಿ ತುಂಬಾ ಮುಗ್ಧರು. ರೊಬೋಟಸ್ ಹರಡಿದ ಟ್ರ್ಯಾಪ್ ನಲ್ಲಿ ಪದೇ ಪದೇ ಸಿಕ್ಕಾಕೋತಾರೆ. ಅದು ಟ್ರಾಪು. ಹಲೋ ಮ್ಯಾನ್, ನೀನ್ ಇದೇನ್ ಮಾಡ್ತಿದ್ದೆ? ನೀವ್ ಅವನನ್ನ ಜಾಸ್ತಿನೇ ತಲೆ ಮೇಲೆ ಕೂರಿಸಿಟ್ಟಿದ್ದೀರಿ. ಇಷ್ಟೊಂದು ಚಾಕ್ಲೇಟ್. ವಾವ್, ಇಂಥ ಚಾಕ್ಲೇಟ್ ಹೌಸ್ ನಮ್ಮಳ್ಳಲ್ಲೂ ನೋಡಿಲ್ಲ. ಹೇಗಾದ್ರೂ ಮಾಡಿ ನನ್ಗೆ ನನ್ನ ಗೆಳೆಯರನ್ನು ಕಾಪಾಡಲೇಬೇಕು. ಎಲ್ಲೋಯ್ತು? ಬಂದ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಈ ಚಾಕ್ಲೇಟ್ ವರ್ಲ್ಡ್ ನಿಮ್ದಾ? ಹೌದು. ಏನ್ ತಿಂತೀರಾ? ನನ್ಗೆ ಐಸ್ ಕ್ರೀಮ್ ಬೇಕು. ನನ್ಗೂ. ಮೀಟು. ನಿಮ್ಮೆಲ್ರಿಗೂ ಐಸ್ ಕ್ರೀಮ್ ತಿನ್ಬೇಕಾ? ತಂಪಾದ ಸ್ವೀಟ್ ಐಸ್ ಕ್ರೀಮ್, ಮೈ ಡಿಯರ್ ಕಿಡ್ಸ್. ಬಾಗಿಲು? ನೋ! ಮಾಯರಾ, ವರುಣ್, ರಂಗಿಲಾ, ನೀನ್ ಯಾರು? ನಾನು ರೋಬೋಟಸ್. ಎಷ್ಟು ಪವರ್ ಇದೆ ಅಂದ್ರೆ ನಿಮ್ಮ ಶಕ್ತಿನ ಮುಗಿಸ್ಬಿಡ್ತೀನಿ. ಇವನು ರೋಬೋಟಸ್. ಪಪೆಟ್ ರಾಜ ಇವನಿಂದ ಬಚಾವಾಗ್ಲೂ ಹೇಳ್ತಿದ್ದ. ಗೊತ್ತಿಲ್ಲದೆ ತಪ್ಪು ಮಾಡುವವ ಬುದ್ಧಿವಂತನಿರಲೂಬಹುದು, ಆದ್ರೆ ಬೇಕು ಅಂತಲೇ ತಪ್ಪು ಮಾಡುವವ ಬುದ್ಧಿಹೀನನೇ ಇರ್ತಾನೆ. ನಿಮ್ಮ ಬುದ್ಧಿಯ ಬಾಗಿಲು ಮುಚ್ಕೊಂಡಿದೆ, ಯಾವ ರೀತಿ ಫ್ರಿಡ್ಜ್ ನ ಬಾಗಿಲು ಮುಚ್ಕೊಂಡಂತೆ. ಸೊ ಹ್ಯಾಪಿ ಫ್ರೀಜಿಂಗ್. ಮಾಯರಾ, ವರುಣ್, ರಂಗಿಲಾ, ನೀವೆಲ್ಲ ಚೆನ್ನಾಗಿದ್ದೀರಾ?
ಸಿಪಾಯಿಸ್ಕಾ ಡೋರ್ ಬ್ರೇಕು. ಏನ್ ಮಾಡ್ಲಿ ಯಾರ್ ನೀನು? ನನ್ನ ಫ್ರೆಂಡ್ಸ್ ನ ಯಾಕೆ ಒಳಗೆ ಬಚ್ಚಿಟ್ಟಿದ್ದಿ? ನಾನು ರೋಬೋಟಸ್. ಎಷ್ಟು ಪವರ್ ಇದೆ ಅಂದ್ರೆ ನಿಮ್ಮ ಶಕ್ತಿನ ಮುಗಿಸಿ ಬಿಡ್ತೇನೆ. ಓಹೋ, ನೀನೇನಾ ರೋಬೋಟಸ್? ನನ್ ಫ್ರೆಂಡ್ಸ್ ನ ಬಿಟ್ಬಿಡು, ಇಲ್ಲಾಂದ್ರೆ ನೀನಾಗ್ಲಿ ನಿನ್ನ ಫ್ರೆಂಡ್ಸ್ ಯಾರು ಇಲ್ಲಿಂದ ಹೋಗೋಕ್ಕಾಗಲ್ಲ. ನಿನಗೆ ನಿನ್ನ ಪ್ರಾಣ ಪ್ರಿಯವಾಗಿದ್ರೆ ಆ ಟ್ರೀ ಆಫ್ ಲೈಫ್ ಹೋಗೋದನ್ನ ನಿಲ್ಲಿಸು. ನಾನ್ ಟ್ರೀ ಕಡೆ ಹೋಗ್ತೀನಿ ಮತ್ ನನ್ನ ಫ್ರೆಂಡ್ಸ್ ನ ಬಚಾಯಿಸ್ತೀನಿ ಮತ್ ನಿನ್ನನ್ನು ಮುಗಿಸ್ತೀನಿ. ತುಂಬಾ ದೊಡ್ಡ ತಪ್ಪು ಮಾಡ್ತಿದೀಯ. ರೋಬೋಟಸ್, ಇವಾಗ ಇದೇನು ಹೊಸ ಪಿತೂರಿ? ಬಚಾವಾಗಿ ಹ್ಯಾಂಗ್ ಹೋಗಿ, ಇಲ್ಲಿ ಮಂಜಾಗ್ತಿ, ಬಚಾವಾಗಿ ಹ್ಯಾಂಗ್ ಹೋಗಿ, ಇಲ್ಲಿ ಮಂಜಾಗ್ತಿ. ಬೇಗ ಹೊರಡಿ, ನಾವಿಲ್ಲಿಂದ ಹೊರಡ್ಬೇಕು. ಯಸ್, ಅವರು ಹೊರಗ್ ಬಂದ್ರು. ನಿಜವಾಗಿ ಹೊರಗ್ ಬಂದ್ರು. ಮ್ಯಾನ್, ಒಮ್ಮೆ ನನ್ನ ತಲೆ ನನ್ಗೆ ವಾಪಸ್ ಸಿಗ್ಲಿ, ನಿನ್ನ ನಾನು ನೋಡ್ಕೋತೀನಿ. ಸ್ವಲ್ಪ ಮುಂದಕ್ಕೆ, ಇವಾಗ ಮಗ್ಗಿ ಸಿಕ್ತು. ಹಾಲೋ ಮ್ಯಾನ್, ನೀನು ರಾಜರ ರಾಜ ಪಪೆಟ್ ರಾಜನನ್ನ ರಾಜನಾಗೋ ಮೊದಲೇ ನಾಶ ಮಾಡ್ತೀಯನೋ? ಅಲ್ಲಿ ರುದ್ರನ ದಾರಿಯಲ್ಲಿ ಸಂಕಟಗಳು ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಇಲ್ಲಿ ನೀನು ನನ್ ತಲೆ ಮೇಲೇನೆ ಕೂತಿದ್ದೀಯಾ? ನಾವು ಮತ್ತೆ ಯಾವ್ದೋ ಹೊಸ ಜಾಗಕ್ಕೆ ಬಂದ್ವಿ. ಎಲ್ರೂ ಜೊತೆ ಆಗಿರಿ. ಇದು ಗ್ಲಾಸ್ ನಿಂದ ಆದ ವರ್ಲ್ಡ್ ಅನ್ಸುತ್ತೆ. ಕತ್ತಲಾಗ್ತಿದೆ, ನಾವೆಲ್ಲಾದ್ರೂ ತಂಗಬೇಕು. ಮೈರಾ ನಿಲ್ಲು. ವಾವ್, ಅಲ್ಲೋಡು, ಗ್ಲಾಸ್ ಬಾಲ್ ಹೌಸ್. ನಾವು ರಾತ್ರಿ ಇಡೀ ಅಲ್ಲಿ ಉಳ್ಕೊಳ್ಬಹುದಿತ್ತು, ಆದ್ರೆ ಅದ್ರೊಳಗೆ ಇಬ್ರು ಡಾನ್ಸ್ ಮಾಡ್ತಾ ಇದ್ದಾರೆ. ನನ್ನ ಹತ್ರನೂ ಇಂಥದ್ದೇ ಒಂದು ಗ್ಲಾಸ್ ಬಾಲ್ ಇತ್ತು. ಅದ್ರೊಳಗೆ ಇದೇ ರೀತಿ ಡಾನ್ಸಿಂಗ್ ಕಪಲ್ ಡಾನ್ಸ್ ಮಾಡ್ತಿದ್ರು. ಬನ್ನಿ ನೋಡೋಣ, ಬಟ್ ಬಿ ಅಲರ್ಟ್, ಈ ಬಾರಿ ಮೋಸ ಹೋಗ್ಬಾರ್ದು.
ನಿಲ್ಲಿ. ಓಹೋ, ಹಾಗಾದ್ರೆ ಅದು ನೀವಾ? ಪ್ಲೀಸ್ ಕಮ್ ಇನ್. ಈ ಗ್ಲಾಸ್ ಬಾಲ್ ಎಷ್ಟು ದೊಡ್ಡದಿದೆಯಲ್ಲ. ವಾವ್, ನಿಜವಾಗ್ಲೂ. ಇಷ್ಟೆಲ್ಲ ಸ್ನೋನಾ? ವಾವ್, ಕ್ಲಾಸ್ ನ ಕ್ರಿಸ್ಮಸ್ ಟ್ರೀ ಎಷ್ಟೊಂದು ಅದ್ಭುತವಾಗಿದೆ. ಗಿಲ ನಿಮ್ ಮುಖ. ನಮ್ ಕ್ಲಾಸ್ ಬಾಲ್ ಅದ್ಭುತವಾಗಿದೆಯಲ್ವಾ? ಹೌದು, ತುಂಬಾ ಚೆನ್ನಾಗಿದೆ. Now, let me introduce ourselves. I am Jasmine. ಮತ್ತು ಇವ್ರು ನನ್ನ ಹಸ್ಬೆಂಡ್ ಜಾಕ್. ನಿಮ್ ಎಲ್ರ ಹೆಸರು ನಮ್ಗೆ ಗೊತ್ತಿದೆ. ಬೆಳಿಗ್ನಿಂದ ನಿಮ್ಗಳತ್ತೆ ಸುದ್ದಿ ಬರ್ತಿವೆ. ನೀವೆಲ್ಲ ನಿಜವಾಗ್ಲೂ ತುಂಬಾ ಶೂರರು. ಆದ್ರೆ ನನ್ ಮಾತ್ ಕೇಳೋದಾದ್ರೆ ರೋಬೋಟೋಸ್ ನ ಎದುರು ಹಾಕೋಬೇಡಿ. ಎಲ್ಲಿಂದ ಬಂದಿದ್ದೀರೋ ಅಲ್ಲೇ ಬೆಳಗಾಗ್ತಲೇ ವಾಪಸ್ ಹೋಗಿ. ನೀವಿಬ್ರು ನೋಡ್ಲು ಚೆನ್ನಾಗಿದ್ದೀರಿ, ಆದ್ರೆ ಫಾರ್ಗಾಟನ್ ವರ್ಲ್ಡ್ ಅಲ್ಲಿ ಯಾರೆಲ್ಲ ನಮ್ಗೆಲ್ಲ ಸಿಕ್ಕಿರೋ ಅವರು ನಮ್ಮನ್ನ ಮಿಸ್ಗೈಡೆ ಮಾಡಿದ್ರು. ನಾವ್ ನಿಮ್ಮನ್ನ ಹೇಗ್ ನಂಬೋದು? ಯಾ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವು ಲೈವ್ ಟಿವಿಯಲ್ಲಿ ನಿಮ್ಮ ಸ್ಟ್ರಗಲ್ ನೋಡಿದೆವು. ನಮ್ಮ ಮೇಲೆ ಬಿಲೀವ್ ಮಾಡಬೇಕೋ ಬೇಡವೋ ಅದು ಕಂಪ್ಲೀಟ್ಲಿ ಯೋರ್ ಚಾಯ್ಸ್. ನಿಮ್ಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನೀವು ಹೊರಗೆ ಹೋಗ್ಬಹುದು. ಎಲ್ಲಿವರೆಗೆ ನಮ್ಮ ಮನೆಯೊಳಗೆ ಇದ್ದೀರಾ ನಾವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀವಿ. ದಾಟ್ಸ್ ಅ ಪ್ರಾಮಿಸ್. ರುದ್ರ, ನನ್ಗೆ ಇವ್ರು ಬೇರೆಯವರಂತೆ ಕಾಣಿಸ್ತಿಲ್ಲ. ನಾವು ರಿಸ್ಕ್ ತಗೊಂಡು ಯಾರೊಬ್ರ ಮೇಲೆ ಟ್ರಸ್ಟ್ ಮಾಡ್ಲೇಬೇಕು. ಓಕೆ ಮೈರಾ, ಇಫ್ ಯು ಸೇ ಸೋ. ನೀವು ಡಾನ್ಸ್ ಮಾಡಿ. ಲೆಟ್ಸ್ ಎಂಜಾಯ್. ಲೆಟ್ಸ್ ಟ್ಯೂನ್ ದ ಮ್ಯೂಸಿಕ್. ನೀವು ಬಹಳ ಸುಸ್ತಾದಂತೆ ಕಾಣಿಸ್ತೀರಿ. ಇವತ್ತು ಇಲ್ಲಿ ರೆಸ್ಟ್ ಮಾಡಿ. ಮಾರ್ನಿಂಗ್ ಅಲ್ಲಿ ನಿಮ್ಗೆ ನಾವು ಮುಂದಕ್ಕೆ ಹೋಗುವ ರೂಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಲ್ ರೈಟ್? ನಡಿ. ಅರೆ, ಇಷ್ಟು ಕತ್ಲಲ್ಲಿ ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ನೀವು ಇಷ್ಟು ಕತ್ಲಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಿ? ಮೈರಾ, ವರುಣ್, ರಂಗಿಲಾ, ಬೇಗ ಎದ್ದೇಳಿ. ಅರೆ, ಇವಾಗ ಏನಾಯ್ತು ರುದ್ರ? ಇಲ್ಲಿ ಏನೋ ಎಡವಟ್ಟಿದೆ.
ನಿಮ್ಮೆಲ್ರನ್ನು ಭೇಟಿಯಾಗಿ ಖುಷಿ ಆಯ್ತು. ನೀವಿಬ್ರು ಬಾಯಿ ಯಾಕೆ ಹೇಳ್ತಿದ್ದೀರಿ? ಇದೇನಾಗ್ತಿದೆ? ಮೈರಾ ವರುಣ್, ಈ ರೀತಿ ಬಾಗಿಲ್ ಬಡಿದ್ರೆ ಏನೂ ಆಗೋಲ್ಲ. ಸೈಡ್ಗೆ ಬನ್ನಿ. Ibaiska, door openito! ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇವತ್ತಿನ ಬಳಿಕ ನನ್ನ ಲೈಫ್ ಅಲ್ಲಿ ಯಾವುದೇ ಸ್ಟ್ರೇಂಜರ್ ನಾನು ಟ್ರಸ್ಟ್ ಮಾಡೋಲ್ಲ. ನೆವರ್ ಎವರ್. ಇವರಿಬ್ರು ಎಷ್ಟು ಸ್ವೀಟ್ ಮತ್ತು ಸಿಂಪಲ್ ಕಾಣಿಸ್ತಾರೆ, ಆದ್ರೆ ಇಬ್ರು ನಮ್ಮನ್ನು ಚೀಟ್ ಮಾಡಿದ್ರು. Hello kids, having fun, huh? ಮ್ಯಾಜಿಕಲ್ ರಿಂಗ್ ನ ಸುತ್ತಮುತ್ತ ಇವತ್ತಿಗೂ ಯಾರು ತಲುಪಿಲ್ಲ, ಇನ್ನು ಮುಂದೇನು ತಲುಪೋದಿಲ್ಲ. ಸರಿ, ನಿಮ್ಮನ್ನು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತೀನಿ. ಎಂಜಾಯ್ ದ ಬೀಮ್ ಆಫ್ ಲೈಫ್. ಬೀಮ್ ಆಫ್ ಲೈಫ್? ನೋ, ಈ ಬೀಮ್ ಆಫ್ ಲೈಫ್ ಪ್ರಾಣ ತಗೊಳುತ್ತೆ. ಮಮ್ಮಿ ರುದ್ರ, ಈಗೇನಾಗುತ್ತೆ? ನಾವು ಕೆಡ್ದಾಗ ಸಿಗಾಕೊಂಡಿದೀವಿ. ಶಾಂತರಾಗು ಮೈರಾ. ಅಜ್ಜಯ್ಯ ಯಾವಾಗ್ಲೂ ಹೇಳ್ತಾರೆ, ಪ್ರಾಬ್ಲಮ್ ಎಷ್ಟೇ ದೊಡ್ಡದಿರ್ಲಿ ಮನಸ್ಸು ಅಷ್ಟೇ ಶಾಂತವಾಗಿರಿಸಬೇಕು. ಇಲ್ಲ ಚೆಕ್. ಈ ಬಾರಿ ರುದ್ರನನ್ನ ಕಾಪಾಡೋ ರಿಸ್ಕ್ ನಾವೇ ತಗೋಬೇಕು. ಬೇಗ ಹೋಗಿ ಹೆಲ್ಪ್ ಹಿಮ್. ಅರೆ, ಯಾರಾದ್ರೂ ಹೋಗಿ. ನಿನ್ಗೆ ಇನ್ವಿಟೇಷನ್ ಬೇರೆ ಕೊಡ್ಬೇಕಾ? ರಾಜರ ರಾಜ ಪಪೆಟ್ ರಾಜನ ಆಜ್ಞೆ ಇದು. ಬೇಗ ಹೋಗು, ಅವನಿಗೆ ಹೆಲ್ಪ್ ಮಾಡು. ಎಲ್ಲಾಯ್ತು? ಈಗ ಕಾಣಿಸ್ತಿದೆ. ನನ್ ಮಗ ನಾನು ಹೊರಟು. ಅಯ್ಯೋ, ಮಾಡಿದ್ದುಣ್ಣು ಮಹಾರಾಯ. ಓ ದೇವ್ರೆ, ಯಾರನ್ನಾದ್ರೂ ಕಳ್ಸು. ಚಾರ್ಮಿ. ವಾವ್, ಎಷ್ಟು ಉದ್ದ ಕೂದ್ಲು. ಅರೆ, ಹೊಗಳೋದು ನಿಲ್ಸು, ಜೋರಾಗಿ ಕಿರ್ಚು. ಎಳಿ ಚಾರ್ಮಿ, ಎಳಿ, ಜೋರಾಗಿ ಎಳಿ. ಅಪಾಯ! ಇವಾಗ ನಾನ್ ಚಾಮಿಗೆ ಹೆಲ್ಪ್ ಮಾಡ್ಬೇಕು. ನಾನ್ ನನ್ ಪವರ್ಸ್ ನ ಚಾಮಿಗೆ ಕೊಡ್ಬೇಕು.
ಸಿಪಾಯಿಸ್ಕ ಮ್ಯಾಜಿಕ್ ಟ್ರಾನ್ಸ್ಫರೇಟೋ. ಅರೆ ನನ್ಗಾಗಿ ನಿಲ್ಲಿ. ಚಾಮಿ, ಹೊಲುಮ್ಯಾನ್, ನಮ್ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದು ರಾಜರ ರಾಜ ಪಪೆಟ್ ರಾಜರ ಆಜ್ಞೆ ಆಗಿತ್ತು, ನಾವು ಮಾಡ್ಲೇಬೇಕಾಯ್ತು. ರುದ್ರ, ನಾನ್ ನಿನ್ಗೆ ಥ್ಯಾಂಕ್ ಯು ಹೇಳ್ಬೇಕು. ನೀನ್ ಒಂದ್ ವೇಳೆ ನನ್ ಬಾಡಿ ಒಳಗೆ ಮ್ಯಾಜಿಕಲ್ ಪವರ್ಸ್ ಟ್ರಾನ್ಸ್ಫರ್ ಮಾಡ್ಲಿಲ್ದಿದ್ರೆ ಬಾಲ್ ಹೌಸ್ ನಿಂದ ನಿಮ್ಮನ್ನ ತೆಗೆಯಲು ಸಾಧ್ಯವಿರ್ಲಿಲ್ಲ. ಮುಂದೆ ಹೋಗೋದು ಅಪಾಯಕರ. ಇಲ್ಲೇ ನಿಲ್ಲಿರಿ, ಬೆಳಗಿನವರೆಗೆ ಇಲ್ಲೇ ಇರ್ತೀನಿ. ವಾವ್, ನಿಮ್ಮ ಮ್ಯಾಜಿಕಲ್ ಹೇರ್ ಎಷ್ಟು ಸುಂದರವಾಗಿದೆ. ಎಸ್, ಥ್ಯಾಂಕ್ಸ್. ಡ್ರೆಸ್ ಮಾಡ್ಕೊಳ್ಳಿ, ಬೆಳಗಾಗ್ತದೆ, ಹೊರಡ್ಬೇಕು. ನಾನ್ ನಿನ್ ಜೊತೆ ಮುಂದೆ ಹೋಗುವಂತಿಲ್ಲ, ಆದ್ರೆ ಸಮಯದ ಕಡೆ ಗಮನವಿರ್ಲಿ. 12 ಗಂಟೆ ಮಾತ್ರ ಉಳಿದಿದೆ. ಪರವಾಗಿಲ್ಲ ಚಾಮಿ, ನಾವು ಗಮನ ಇಡ್ತೀವಿ. ಮಾಡಿದ್ದುಣ್ಣು ಮಹಾರಾಯ, ಹೋಗೋ ಮೊದಲು ನಮ್ಗೆ ಮುಂದಿನ ದಾರಿ ಏನಾದ್ರೂ ಸುಳಿವು ಕೊಟ್ಟೋಗು. ನೋಡಿ ಬಂದ್ಬಿಟ್ಟ ನಿಮ್ಮ ಗೈಡ್. ಇವ ಪಾಪ ಶೂ ವರ್ಲ್ಡ್ ನಲ್ಲಿ ಲಾಸ್ಟ್ ಆಗಿದ್ದ, ಅಲ್ಲಿ ಕೂತು ಚಾಪ್ಲಿ ಆಗೀತಿದ್ದ. ಸರಿ ರುದ್ರ ಅಂಡ್ ಫ್ರೆಂಡ್ಸ್, ಇವಾಗ ನಾವು ಹೊರಡ್ತೀವಿ. ಟೇಕ್ ಕೇರ್ ಅಂಡ್ ಬೆಸ್ಟ್ ಆಫ್ ಲಕ್. ರುದ್ರ 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 ಕರೆ 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 ನೀನ್ ಎಲ್ಲಿಯ ರುದ್ರ ರುದ್ರ. ರುದ್ರ, ಅಜ್ಜಯ್ಯ, ನೀವು ನಮ್ಮನ್ನ ಕಂಡು ಹಿಡಿದ್ರಾ? ರುದ್ರ ನನ್ ಮಗು, ನೀನ್ ಎಲ್ಲಿದ್ದಿ? ಮತ್ ನೀವೆಲ್ಲ ಆಗಿದ್ದೀರಿ? ಅಜ್ಜಯ್ಯ, ನಾವು ಫಾರ್ಗಾಟನ್ ವರ್ಡ್ಗೆ ತಪ್ಪಿ ಬಂದ್ಬಿಟ್ಟೆವು. ಅಜ್ಜಯ್ಯನ ಬಾಡಿಯ ತಂದೂರಿ ಆಗ್ಬಿಡುತ್ತೆ. ಅಜ್ಜಯ್ಯ, ನಿಮ್ಗೆ ಏನಾಯ್ತು ಅಜ್ಜಯ್ಯ? ಅಜ್ಜಯ್ಯ, ಚಿನ್ಲಿ, ನೀನ್ ನನ್ನ ಫೋಕಸ್ ಅಲ್ಲಾಡಿಸ್ಬಿಟ್ಟೆ. ಚಿನ್ಲಿ, ನೀನ್ ಚೆನ್ನಾಗಿದ್ಯಾ? ಅದು ಅಜ್ಜಯ್ಯ, ನಿಮ್ ಬಾಡಿ ಉಷ್ಣತೆಯಿಂದ ಉರಿತಿತ್ತು, ನನ್ಗೆ ಟೆನ್ಷನ್ ಆಗ್ಬಿಡ್ತು. ಸಾರಿ, ನಾನ್ ಮರ್ತ್ ಬಿಟ್ಟಿದ್ದೆ. ನೀನ್ ನನ್ಗಾಗೆ ಚಿಂತೆ ಮಾಡ್ತಿದ್ದಿ. ರುದ್ರನ ಪತ್ತೆ ಆಯ್ತು. ಮಾಡಿದ್ದುಣ್ಣು ಮಹಾರಾಯ, ಇವಾಗ ಅಜ್ಜಯ್ಯ ನಮ್ಮನ್ನು ಖಂಡಿತ ಹೊರ ತೆಗಿತಾರೆ. ಹಾ, ಆದ್ರೆ ನಾವು ಪಪೆಟ್ ರಾಜನಿಗೆ ಮಾಡಿದ ಪ್ರಾಮಿಸ್ ಪೂರ್ತಿ ಮಾಡಬೇಕು. ರುದ್ರ ಪದೇ ಪದೇ ಅದೃಷ್ಟ ಜೊತೆ ಕೊಡೋದಿಲ್ಲ. ವಾಪಸ್ ಹೋಗು.
ಇಲ್ಲಾಂದ್ರೆ ನಿನ್ನ ಜೊತೆ ನಿನ್ನ ಫ್ರೆಂಡ್ಸ್ ಅನ್ನು ನಾಶ ಮಾಡ್ತೀಯ. ಮಾಡಿದ್ದುಣ್ಣೋ ಮಹಾರಾಯ, ರುದ್ರನ ಜೊತೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಬಿಡು. ಮುಂದಕ್ಕೆ ಬೀಮ್ಸ್ ಆಫ್ ಲೈಫ್ ಇದೆ. ಮತ್ತೆ ಹಿಂದುಗಡೆ ಆನಿಮಲ್ಸ್ ಆಫ್ ಟೇಕಿಂಗ್ ಲೈಫ್ ಇವೆ. ರುದ್ರ, ಅಲ್ಲಂತೂ ತುಂಬಾ ಕತ್ಲೆ ಇದೆ, ಏನೂ ಕಾಣಿಸ್ತಾನೆ ಇಲ್ಲ. Animals, happy hunting! Attack! ಪ್ರೊಟೆಕ್ಷನ್ ಶೀಲ್ಡ್ ಕ್ರಿಯೇಟೋ. ರುದ್ರ, ಆ ಅನಿಮಲ್ಸ್ ಅನ್ನ ತಡಿಬೇಕು, ಇಲ್ಲಾಂದ್ರೆ ಶೀಲ್ಡ್ ಮುರಿದೋಗುತ್ತೆ. ಫ್ರೆಂಡ್ಸ್, ಇವಾಗ ನಮ್ಮ ಹತ್ರ ಒಂದೇ ದಾರಿ ಉಳಿದಿದೆ. ನಾವು ಹೀಗೂ ಹಿಂದೆ ಹೋಗುವಂತಿಲ್ಲ, ಯಾಕೆಂದ್ರೆ ಗುರಿ ಮುಂದಿದೆ. ನಾವು ಆ ಬೀಮ್ಸ್ ಆಫ್ ಲೈಫ್ ನಿಂದ ಪಾರಾಗ್ತಾ ಹೋಗ್ಬೇಕು. ಏನು? ರುದ್ರ, ದೋಸ್ ಬೀಮ್ಸ್ ಆರ್ ಸೋ ಡೇಂಜರಸ್. ನಾವದನ್ನ ಸ್ವಲ್ಪ ಕೂಡ ಟಚ್ ಮಾಡಿದ್ರೆ ನಾವು ತಕ್ಷಣ ಡಿಸಾಲ್ವ್ ಆಗ್ಬಿಡ್ತೀವಿ. ಐ ನೋ ಮೈರಾ, ಆದ್ರೆ ನಾವು ಈ ಕೆಲಸವನ್ನು ಬಹಳ ಶಾಂತವಾಗಿ ಮಾಡಬೇಕಾಗುತ್ತೆ. ಅಜ್ಜಯ್ಯನ ಪಾಠ ನೆನಪಿಡಿ, ಫೋಕಸ್ ಅಂಡ್ ಬಿಲೀವ್. ನೀವೆಲ್ಲರೂ ಕೂಡಿ ನನ್ನ ಹಿಂದೆ ಬನ್ನಿ ಮತ್ತು ಒಬ್ಬರನ್ನೊಬ್ಬರ ಬಟ್ಟೆ ಹಿಡ್ಕೊಳ್ಳಿ. ರುದ್ರ, ಓಡ್ಸು ನಿನ್ನ ಎಕ್ಸ್ಪ್ರೆಸ್ ಟ್ರೈನ್, ನಾವು ರೆಡಿ ಆಗಿದ್ದೀವಿ. ಇವತ್ತು ಇಲ್ಲಿಂದ ಹೊರ ತೆಗಿ, ಆಮೇಲೆ ಎಂದು ಯಾವುದೇ ಫಾರ್ಗಾಟನ್ ವರ್ಲ್ಡ್ ನ ಹೆಸರು ತೆಗಿಯಲ್ಲ. ಅರೆ, ಈ ರಿಂಗ್ ನ ಹುಡ್ಕೋಕೋಗಿ ಕೆಟ್ಟದಾಗ ಸಿಗಾಕೊಂಡಿದೀವಿ. ನಾನಂತೂ ರಿಂಗ್ ಹಾಕೋದೇ ನಿಲ್ಸ್ಬಿಡ್ತೀನಿ. ಅರೆ, ಮಾಡಿದ್ದುಣ್ಣು ಮಹಾರಾಯ, ಹೇ ದೇವರೇ, ಈ ಸಂಕಟದಿಂದ ಕಾಪಾಡು. ನಡೀರಿ, ರಿಂಗ್ ತಗೊಳ್ಳೋಣ.
ಅರೆ ಇವನು ಮತ್ತೆ ನಿಂತ್ಕೊಂಡ. ರಿಂಗ್ ನ ಬಗ್ಗೆ ಒಂದು ಮಾತು ಯಾರಿಗೂ ಗೊತ್ತಿಲ್ಲ. ಒಂದ್ ವೇಳೆ ರಿಂಗ್ಗೆ ಅಪಾಯವಾದ್ರೆ ಇದು ತನ್ನಷ್ಟಕ್ಕೆ ಮರದ ಒಳಗೆ ಹೋಗ್ಬಿಡುತ್ತೆ. ಆಮೇಲೆ ಇದನ್ನ ಯಾರು ಹೊರತೆಗೆಯೋಕ್ಕಾಗಲ್ಲ. ಕೆಲವೇ ಕ್ಷಣಗಳ ವಿಷಯ. ಆಮೇಲೆ ನೀನು ಏನು ಮಾಡಿದ್ರೂ ಆ ರಿಂಗ್ ಪಡೆಯೋಕ್ಕಾಗಲ್ಲ. ಇವನಂತೂ ಮತ್ತೆ ಜೋಡಿಸ್ಬಿಟ್ಟ. ರುದ್ರ, ನೀನ್ ಎಲ್ಲಿದ್ದಿ? ರುದ್ರ, ನಿನ್ನ ಮ್ಯಾಜಿಕಲ್ ಪವರ್ ನನ್ನನ್ನ ನಾಶ ಮಾಡೋಕ್ಕಾಗಲ್ಲ. ಇನ್ನು ಕೆಲವೇ ಕ್ಷಣಗಳು, ಆಮೇಲೆ ನೀನು ಈ ರಿಂಗನ್ನು ಮುಟ್ಟೋಕ್ಕಾಗಲ್ಲ. ಈವರೆಗೆ ನಾನು ನಿನ್ನನ್ನು ಸೋಲಿಸಲು ನೋಡ್ತಿದ್ದೆ, ಆದ್ರೆ ಈಗ ನೀನು ಶಾಶ್ವತವಾಗಿ ನಾಶವಾಗ್ತೀಯ. ನೀನ್ ಎಲ್ಲಿದ್ದೀಯಾ ರುದ್ರ? ಅಜ್ಜಯ್ಯ, ನೀವಾ? ರುದ್ರ, ನಿಲ್ಲು. ಇದೇನ್ ಮಾಡ್ತಿದ್ದೀಯಾ? ನಾನು ಈ ವರ್ಲ್ಡ್ ಬಗ್ಗೆ ತಿಳ್ಕೊಂಡಿದ್ದೀನಿ. ರೋಬೋಟಸ್ ರಿಂಗ್ ನ ಪ್ರೊಟೆಕ್ಟರ್. ಅವರಿಂದಾಗಿ ಜಗತ್ತು ಉಳ್ಕೊಂಡಿದೆ. ಒಂದು ವೇಳೆ ಈ ರಿಂಗ್ ಒಬ್ಬ ಕೆಟ್ಟ ಜನರ ಕೈಗೆ ಸಿಕ್ಕರೆ ಈ ಜಗತ್ತು ನಾಶವಾಗುತ್ತೆ. ರೋಬೋಟಸ್ ರಿಂಗ್ ನ ಪ್ರೊಟೆಕ್ಟರ? ಆದ್ರೆ ಪಪೆಟ್ ರಾಜ ಹೇಳಿದ್ದ.
ರೋಬೋಟಾಸ್ ಹೆಸರಿನ ಒಬ್ಬ ಈವಿಲ್ ಫೋರ್ಸ್ ಪ್ರೊಟೆಕ್ಟ್ ಮಾಡ್ತಿದ್ದಾನೆ. ಅವನ್ ತುಂಬಾ ಪವರ್ಫುಲ್ ಇದ್ದಾನೆ. ಅದಕ್ಕೆ ನಾವು ರಿಂಗ್ ತಗೊಳ್ಳಲು ಬಂದ್ವಿ. ಅಂದ್ರೆ ನೀನು ಈ ವರ್ಲ್ಡ್ ಡಿಸ್ಟ್ರಾಯ್ ಮಾಡಲು ಬಂದಿಲ್ವಾ? ಸಾರಿ ರುದ್ರ, ಯಾವ ರೀತಿ ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯೋ ನಾನು ನಿನ್ನನ್ನು ತಪ್ಪು ತಿಳ್ಕೊಂಡೆ. ಪಪೆಟ್ ರಾಜ ಎಷ್ಟೋ ಜನರನ್ನ ಎಷ್ಟೋ ವೇಳೆ ರಿಂಗ್ ಕದಿಯೋ ಕಳಿಸಿದ್ದ. ನನಗನಿಷ್ಟು ನೀನು ಅವರಲ್ಲಿ ಒಬ್ಬ ಅಂತ. ಅದಕ್ಕೆ ನಿನ್ನ ಜೊತೆ ಹೋರಾಡಿದೆ. ಇಲ್ಲಾಂದ್ರೆ ನಾನು ಮೊದಲೇ ನಿನಗೆ ನಿಜ ಹೇಳ್ತಿದ್ದೆ. ಮಾಡಿದ್ದುಣ್ಣು ಮಹಾರಾಯ, ನಿಜ ಏನು? ರಾಜರ ರಾಜ ಪಪೆಟ್ ರಾಜ ಇಸ್ ಹಿಯರ್. ನಿಜ ವಿಷಯ ಏನು ನಾನು ಹೇಳ್ತೇನೆ. ರುದ್ರ, ನಾನ್ ಹೇಳ್ತೀನಿ ನಿಜ ಏನು ಅಂತ. ರಾಜರ ರಾಜ ಪಪೆಟ್ ರಾಜ ಈಗ ಆಗ್ತಾನೆ ಅಸಲಿ ರಾಜ. ಈ ರಿಂಗ್ ಇಲ್ದೆ ನಾನು ಹ್ಯೂಮನ್ ವರ್ಲ್ಡ್ ನಲ್ಲಿ ಹೋಗಿ ಸರ್ವೈವ್ ಮಾಡ್ಲಾರೆ. ನಾನ್ ನಾಶವಾಗಿ ಬಿಡ್ತೀನಿ. ಆದ್ರೆ ನಾನ್ ರಿಂಗ್ ಧರಿಸಿ ಹೋದ್ರೆ ಆಗ ನಾನು ಹ್ಯೂಮನ್ ರೂಪ ತಾಳಿ ಅಮರನಾಗಿ ಬಿಡ್ತೀನಿ. ಆಮೇಲೆ ನನ್ನನ್ನ ಯಾರಿಂದಲೂ ನಾಶ ಮಾಡಲಾಗದು. ನನ್ಗಲ್ಲ, ನಮ್ಗೆ ಪಪೆಟ್ ರಾಜ, ನಮ್ಗೆ. ನಾವು ನಿನ್ ಜೊತೆ ಬರ್ತೀವಿ. ನಮ್ಗೆ ನಮ್ಮನ್ನ ಯಾರಿಂದಲೂ ನಾಶ ಮಾಡಲಾಗದು. 36 ಗಂಟೆ ಮುಗಿಲಿಕ್ಕೆ ಈಗಲೂ 1 ಗಂಟೆ ಬಾಕಿ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ರುದ್ರ. ಗಂಟು ಇಲ್ಲೇ ಇದೆ, ಇದೇ ವರ್ಲ್ಡ್ ನಲ್ಲಿ. ಹಾಗಾದ್ರೆ 36 ಗಂಟೆಯ ವಿಷಯ ಏನದು? ಪ್ರತಿ 100 ವರ್ಷಕ್ಕೊಮ್ಮೆ 2 ಬಾರಿ ಫಾರ್ಗಾಟನ್ ವರ್ಲ್ಡ್ ನ ಪೋರ್ಟಲ್ ತೆರೆಯುತ್ತೆ. ಮೊದಲ ಬಾರಿ ಹ್ಯೂಮನ್ ವರ್ಲ್ಡ್ ನಿಂದ ಒಳಗೆ ಬರೋಕೆ. ಆಗ ನಾನು ನಿನ್ನನ್ನ ಒಳಗೆ ಕರೆದೆ. ಮತ್ತು ಸರಿಯಾಗಿ 36 ಗಂಟೆಗಳ ನಂತರ 2ನೇ ಬಾರಿ ಪೋರ್ಟಲ್ ತೆರೆಯುತ್ತೆ ಈ ವರ್ಲ್ಡ್ ನಿಂದ ಹೊರಗೆ ಹೋಗೋಕೆ. ಹಾಗಾಗಿ ಈ ಬಾರಿ ನಾನ್ ಹೊರಗೆ ಹೋಗ್ಬಿಡ್ತೀನಿ. ಆದ್ರೆ ನೀನು ಹೊರಗೆ ಹೋಗಿ ಏನ್ ಮಾಡ್ತೀಯಾ? ನಿನ್ನ ಜಗತ್ತು ಇಲ್ಲೇ ಇದೆ. ಇಲ್ಲ, ನನ್ ಜಗತ್ತು ಇದಲ್ಲ. ನನ್ ಜಗತ್ತು ಯಾವುದೆಂದ್ರೆ ಎಲ್ಲಿಂದ ನೀನ್ ಬಂದಿರುವೆ. ನಾನು ಆ ಜಗತ್ತಿಗೆ ಹೋಗಿ ಮನುಷ್ಯರಿಂದ ಹಾಗೆ ತೀರಿಸ್ಕೋಬೇಕು. ಅವರು ನಮ್ಮನ್ನು ಉಪಯೋಗಿಸಿ ಮರ್ತು ಬಿಡ್ತಾರೆ, ಬಿಸಾಕಿ ಬಿಡ್ತಾರೆ. ತುಂಬಾ ಸೆಲ್ಫಿಶು, ಸ್ವಾರ್ಥಿಗಳು. ನಮ್ಮ ಉಪಕಾರ ಮರ್ತು ಬಿಡ್ತಾರೆ. ನಾನು ಈ ರಿಂಗ್ ಧರಿಸಿ ಯಾರ್ಯಾರನ್ನು ಟಚ್ ಮಾಡ್ತೀನೋ ಅವರು ತಮ್ಮ ನೆನಪು ಶಕ್ತಿ ಕಳ್ಕೋತಾರೆ. ಆಮೇಲೆ ಜೀವನವಿಡೀ ಹೇಗೆ ನನ್ನನ್ನ ಪಪೆಟ್ ಮಾಡಿದಾರೋ, ತಮ್ಮ ಬೆರಳುಗಳಿಂದ ಗುಣಿಸಿದ್ದಾರೋ, ಹಾಗೇನೆ ಈಗ ನಾನು ಇಡೀ ಜಗತ್ತಿನ ಜನರನ್ನು ತನ್ನ ಬೆರಳುಗಳ ಸನ್ನೆಯಿಂದ ಕುಣಿಸ್ತೀನಿ. ಸೆಲ್ಫಿಶ್, ನಾವು ನಿನ್ನ ತಗೊಂಡು ಹೋಗೋಕೆ ಬಿಡಲ್ಲ.
ನಾನ್ ಯಾರು? ಎಲ್ಲಿದ್ದೀನಿ? ನೀವೆಲ್ಲ ಯಾರು? ಈ ಎಮ್ಮೆ ನೀರುಗಿಳೀತು. ವರುಣ್, ನೀನ್ ವರುಣ್, ನಾವೆಲ್ಲ ನಿನ್ನ ಗೆಳೆಯರು. ಅವ ಮೋಸಗಾರ ಪಪೆಟ್ ರಾಜ. ಹೌದು, ರಿಂಗ್ ತನ್ನ ಚಮತ್ಕಾರ ತೋರಿಸಲು ಶುರು ಮಾಡ್ಬಿಡ್ತು. ಕೇಳು ಮಗು, ನಿನ್ ಹೆಸರು ವರುಣ್. ಬಣ್ಣ ಬಣ್ಣದ ಬಟ್ಟೆ ಮನುಷ್ಯ, ನಿನ್ನ ಅಪ್ಪ ನೋಡು. ಹೋಗು, ಹೋಗಿ ನಿನ್ನ ಅಪ್ಪನ ತೊಡೆಯಲ್ಲಿ ಹೋಗಿ ಕೂತ್ಕೋ ನೀನು. ಅಪ್ಪ, ಅಪ್ಪ. ಅಲ್ಲ ವರುಣ್, ನಾನಿನ ಅಪ್ಪ ಅಲ್ಲ, ಕೆಳಕ್ಕಿಳಿ. ರುದ್ರ, ನಿನ್ನ ಗೆಳೆಯನ ಸ್ಥಿತಿ ನೋಡಿ ಏನಾದ್ರೂ ಬುದ್ಧಿ ಕಲಿತ್ಕೋ. ನಾನ್ ಯಾರನ್ನಾದ್ರೂ ಮುಟ್ಟಿದ್ರು ಅವರ ಮೆಮರಿ ಲಾಸ್ ಆಗ್ಬಿಡುತ್ತೆ. ಸಾರಿ, ಐ ಆಮ್ ಸೋ ಸಾರಿ. ನಾನ್ ನಿನ್ಗೆ ಮೋಸ ಮಾಡ್ಬಿಟ್ಟೆ. ಆದ್ರೆ ಇವಾಗ ನೀವು ನನ್ಗೇನ್ ಮಾಡಕ್ಕಾಗಲ್ಲ, ಏನೂ ಇಲ್ಲ. ಬಾಯ್ ಬಾಯ್. ಪಪೆಟ್ ರಾಜ ನಿಲ್ಲು. ಅಪ್ಪ ಅಪ್ಪ, ಮನೆಗೆ ಹೋಗೋಣ. ಮಮ್ಮಿ ಎಲ್ಲಿದ್ದಾಳೆ? ನಮ್ ಮನೆಯಲ್ಲಿದೆ. ಒಳ್ಳೇದ್ ಮಾಡಿದಕ್ಕೆ ಪಪೆಟ್ ರಾಜನದ್ದು ಕೆಟ್ಟದಾಗ್ಲಿ. ಈಗ ನಾನೇ ಮಗು, ಈ ಮಗುನ ಹೇಗೆ ನೋಡ್ಕೊಳ್ಳಿ? ರುದ್ರ, ಬೇಗ ಹೋಗು, ಅವನನ್ನು ತಡೆ. 36 ಗಂಟೆಯಲ್ಲಿ ಕೇವಲ ಅವನೇ ಹೊರ ಹೋಗುವ ಹಾಗಿಲ್ಲ, ನೀನು ಹೋಗಬೇಕು. ನೀನು ಆ ಪೋರ್ಟಲ್ ನಲ್ಲಿ ಹೊರ ಹೋಗದಿದ್ರೆ ನೀನು 100 ವರ್ಷದವರೆಗೆ ಸಿಕ್ಕಾಕೊಳ್ತೀಯ. ನಾನೀಗ ಪಪೆಟ್ ರಾಜನನ್ನ ಸೋಲಿಸೋ ಹಾಗಿಲ್ಲ, ಯಾಕೆಂದ್ರೆ ರಿಂಗ್ ಧರಿಸಿದ ನಂತರ ಅವನು ನನಗಿಂತ ಎಷ್ಟು ಪಟ್ಟು ಪವರ್ಫುಲ್ ಆಗಿದ್ದಾನೆ. ನೀವು ಇಲ್ಲೇ ನಿಲ್ಲಿ. ನಾನ್ ರಿಂಗನ್ನ 36 ಗಂಟೆ ಆಗೋ ಮೊದಲು ಹೇಗಾದ್ರೂ ಮಾಡಿ ವಾಪಸ್ ಕಳಿಸ್ತೀನಿ. ಬೇಡ ಬೇಡ. ಮತ್ತೆ ಅಪ್ಪ. ರುದ್ರ ರುದ್ರ, ನೀನ್ ನನ್ನ ಸುಲಭವಾಗಿ ಹೋಗೋಕೆ ಬಿಡಲ್ವಾ? ನಿನ್ನನ್ನ ತಡೆಯಲು ನನ್ನ ಬಳಿ ತುಂಬಾ ಜನರಿದ್ದಾರೆ. ಕ್ಯಾಪ್ಟನ್ ಫುಟ್ಬಾಲ್, ನೀವೆಲ್ಲ ನಮ್ ಜೊತೆ ಆಡ್ತೀರಿ ಮತ್ತೆ ನಮ್ಮನ್ನೇ ಮರೀತೀರಿ. ಯಾವುದೇ ಮೂಲೆಯಲ್ಲಿ ಬೀಸಾಕ್ಬಿಡ್ತೀರಿ. ಇವತ್ತು ಅವೆಲ್ಲ ವಸೂಲಿ ಮಾಡ್ತೀವಿ. ಆ ಜಾಗ ನಿಮ್ದಾಗಿತ್ತು, ಟೈಮು ನಿಮ್ದಾಗಿತ್ತು. ಇವತ್ತು ಜಾಗ ನಮ್ಮದು ಮತ್ತು ಟೈಮ್ ಕೂಡ ನಮ್ಮದು. ಐ ರಿಕ್ವೆಸ್ಟ್, ಪ್ಲೀಸ್ ಬದಿಗ್ ಸರಿರಿ. ನಮ್ಮ ಹತ್ರ ತುಂಬಾ ಕಡಿಮೆ ಸಮಯ ಇದೆ. ನನ್ ತುಂಬಾ ಜೋರಾಗಿ ಹಸಿವಾಗ್ತಿದೆ. ಅಪ್ಪ ಊಟ ಮಾಡ್ಬೇಕು. ಅಪ್ಪ ಊಟ ಕೊಡಲ್ಲ. ಮಾಯಾ, ಈ ಮಗುನ ಸೈಡ್ಗೆ ಕರ್ಕೊಂಡು ಕೂತ್ಕೋ. ನಾನ್ ರುದ್ರನ ಜೊತೆಗಿರ್ತೇನೆ. ತಗೋ. ಒಂದ್ ವೇಳೆ ನಿಮ್ಗೆ ಇದೇ ಬೇಕಿದ್ರೆ ರೆಡಿ. ಗೋಲ್ ಮಾಡ್ದ. ಅಪ್ಪ ಗೋಲ್ ಮಾಡ್ದ.
ರುದ್ರ ಅವನು ಟೈಮ್ ಬೈ ಮಾಡ್ತಾ ಇದ್ದಾನೆ. 36 ಗಂಟೆ ಆದ ತಕ್ಷಣ ಅವನು ಹೊರಟು ಬಿಡ್ತಾನೆ. ಪೋರ್ಟಲ್ ತೆರೆಯಲು ಬರೀ 30 ನಿಮಿಷ ಬಾಕಿ ಇದೆ. ಓಕೆ ಮಾಯರಾ. ಬೇಗ ಹೊರಡಿ, ಅಪ್ಪ ಓಡ್ತಿದ್ದಾನೆ. ಅಪ್ಪ ಹಸಿವಾಗ್ತಿದೆ. ಅರೆ ಊಟ ಕೊಡಲ್ಲಪ್ಪ. ಅರೆ ನನ್ನ ಹಸಿದ ಮಗು, ನಾನ್ ನಿನ್ನ ಏನ್ ಮಾಡ್ಲಿ ಹೇಳು. ಪಪೆಟ್ ರಾಜ, ನೀನ್ ಆ ರಿಂಗನ್ನು ನನ್ಗೆ ವಾಪಸ್ ಕೊಟ್ರೆ ನಾನ್ ನಿನ್ನನ್ನು ಬಿಟ್ಬಿಡ್ತೀನಿ. ರಾಜರ ರಾಜ ಪಪೆಟ್ ರಾಜ, ನಾನೀಗ ಮ್ಯಾಜಿಷಿಯನ್ ಕೂಡ. ನನ್ನ ಹತ್ರ ಟೈಮ್ ಇಲ್ಲ, ಅದಕ್ಕಾಗಿ ನನ್ಗೆ ಜಗಳವಾಡೋಕಿಲ್ಲ. ನಿನ್ನ ಬರೀ ಪೋರ್ಟಲ್ ತೆರೆಯುವವರೆಗೆ ನಾನು ತಡೀತಿದ್ದೀನಿ. ಪೋರ್ಟಲ್ ತೆರೆಯುತ್ತಲೇ ನಾನು ಬಸ್ ಹೊರಟು ಹೋಗ್ಬಿಡ್ತೀನಿ. ನಾನಲ್ಲ, ನಾವು ಪಪೆಟ್ ರಾಜ, ನಾವು ಹೊರಟೋಗ್ತೀವಿ. ಹಾ ನಾವು ರಂಗೀಲ ನೋಡೋ, ನಿನ್ಗಾಗಿ ನಾನು ಗಿಫ್ಟ್ ಹುಡುಕಿದ್ದೀನಿ. ನಿನ್ನ ಬ್ರೂಮ್. ಅರೆ ಇದು ನನ್ನದೇ ಹಿಡಿಸುಡಿ. ರುದ್ರ ನೋಡು, ಇದರಲ್ಲಿ ನನ್ನ ಹೆಸರು ಬರ್ತಿದೆ. ಸರಿಯಾಗಿ ಗುರ್ತು ಹಿಡ್ದಿರೋಂಗಿಲ್ಲ. ನಾನ್ ನಿನ್ನ ಹಿಡಿಸುಡಿ. ಹೌ ಆರ್ ಯು? ಎಲ್ಲ ಚೆನ್ನಾಗಿದೆ. ನೀನ್ ಹೇಗಿದ್ದಿ? ನಾನ್ ಚೆನ್ನಾಗಿದ್ದೀನಿ. ನನ್ಗೆ ಚೆನ್ನಾಗಿ ನೆನ್ಪಿದೆ, ನೀನ್ ನನ್ನನ್ನು ಯೂಸ್ ಮಾಡಿದ ನಂತರ ಆ ಡಸ್ಟ್ಬಿನ್ ಒಳಗೆ ಬಿಸಾಕಿದ್ದಿ. ಇವತ್ತು ಹಾಗೆ ತೀರ್ಸೋ ಸಮಯ ಬಂದಿದೆ. ತಗೋ ತಗೋ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ನಂಗೆ ಹೊಡಿತೀಯಾ? ಅರೆ ಇಲ್ಲ ಇಲ್ಲ, ನನ್ ಸಂಗಾತಿಗಳು ಹೊಡಿತಾರೆ. ಕಮಾನ್ ಫ್ರೆಂಡ್ಸ್. ಅರೆ ಮಾಡಿದ್ದು ಮಾರ, ರುದ್ರ ಕಾಪಾಡು. ಅರೆ ನಿಂತು.
ಅಯ್ಯಯ್ಯೋ, ನಾನು ಇವತ್ತಿನವರೆಗೆ ಇವರಿಗೆ ಟ್ರೈನಿಂಗ್ ಮಾಡಿಸ್ತಿದ್ದೆ, ನನ್ನನ್ನು ಧೂಳಿಪಟ ಮಾಡ್ತಿದ್ದಾರೆ. ಜಗತ್ನಲ್ಲಿ ಹ್ಯೂಮನ್ಸ್ಗಾಗಿ ಎಷ್ಟು ನಿಷ್ಠುರವಿದೆ. ನೀವೆಲ್ಲ ವಸ್ತುಗಳನ್ನ ಯೂಸ್ ಮಾಡಿ ಬಿಸಾಕ್ಬಿಡ್ತೀರಾ. ನಾನು ಅದರ ರಿವೆಂಜ್ ಅನ್ನೇ ತಗೋಬೇಕಿದೆ. ಅದೇತನ ನೀನೇ ಹುಟ್ಟಿಸಿದ್ದು, ನೀನೇ ಅವರನ್ನು ಕೆರಳಿಸಿದ್ದಿ. ಅಯ್ಯಯ್ಯೋ. ಅಪ್ಪ, ನನ್ನ ಅಪ್ಪನಿಗೆ ಹೊಡೆದ್ರ? ನನ್ನ ಅಪ್ಪನಿಗೆ ಹೊಡೆದ್ರ? ಥ್ಯಾಂಕ್ ಯು ನನ್ ಪುಟ್ಟ, ಐ ಆಮ್ ಪ್ರೌಡ್ ಆಫ್ ಯು. ಹೊಡಿ ಅವರಿಗೆ, ಬಿಡ್ಬೇಡ ನೀನು. Amazing, amazing, wonderful. Gateway to the human world portal ತೆರೆದ್ಬಿಡ್ತು. ಎಷ್ಟು ವರ್ಷಗಳಿಂದ ನಾನು ಇದಕ್ಕಾಗಿ ವೇಟ್ ಮಾಡ್ತಾ ಇದ್ದೆ. ಎಸ್, ನಾನು ಹೋಗೋ ಟೈಮ್ ಬಂದೇ ಬಿಟ್ಟು. ನನ್ನದ ನಮ್ಮದ? ನಮ್ದು ಚಾರ್ಮಿ, ನಮ್ದು. ನೀನ್ ಬಾರಿ ಬಾರಿ ಮಧ್ಯೆ ತಡಿಬೇಡ. ನಿಮ್ಮಿಬ್ಬರನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ. ಪೋರ್ಟಲ್ ಓಪನ್ ಆಗ್ತಿದೆ. ಹೋಗೋ ಮೊದಲು ಎಂಟ್ರಿ ಫೀಸ್ ಕೊಡ್ಬೇಕಾಗುತ್ತೆ. ನಾನು ನಿಮ್ಮ ಸುಂದರ ಫೋಟೋ ತೆಗಿತೀನಿ. ಸ್ಮೈಲ್ ಪ್ಲೀಸ್. ರುದ್ರ, ನೀನ್ ಮಾತ್ರ ಆಡ್ಬಹುದು. ಈಗ ಮ್ಯಾಜಿಕ್ ಮಾಡಕ್ಕಾಗಲ್ಲ. ಭೀಮ್ ಕೆಳಗೆ ಬರೋವರೆಗೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬಿಡು. ಮಾಡು ಮಾಡು ಮಾಡು. ಯಾಕೆಂದ್ರೆ ರಾಜನ ರಾಜ ಪಪೆಟ್ ರಾಜ ಈಗ ಅಸಲಿ ರಾಜನಾಗ್ಬಿಡ್ತಾನೆ. ಚಾರ್ಮಿ, ಹಾಲೋಮ್ಯಾನ್, ಈ ಜಗತ್ತನ್ನ ನೋಡ್ಕೊಳ್ಳಿ. ನೋಡ್ಕೊಳ್ಳಿ? ಯಾಕೆ ನಾವು ಜೊತೆಗೆ ಬರೋದಿಲ್ವಾ? ಚಾರ್ಮಿ, ನೀನು ಅಲ್ಲಿಗೆ ಹೋಗಿ ಏನ್ ಮಾಡ್ತೀಯ? ನನ್ನ ಹತ್ರ ಈ ರಿಂಗ್ ನ ಮ್ಯಾಜಿಕಲ್ ಪವರ್ ಇದೆ. ಆದ್ರೆ ನೀನು ಅಲ್ಲಿ ಹೇಗೆ ಸರ್ವೈವ್ ಮಾಡ್ತೀಯ? ರಿಂಗ್ ಇಲ್ದೆ ಮೇಲೆ ಹೋಗತ್ಲೆ ಭಸ್ಮವಾಗ್ಬಿಡ್ತೀಯ. ಲಾಯರ್, ಸೆಲ್ಫಿಶ್, ನಮ್ಗೆ ಸುಳ್ಳು ಹೇಳ್ತಾ ಇದ್ದೀಯಾ? ಯಾವಾಗ್ಲೂ ಹೇಳ್ತಾ ಇದ್ದೀಯಾ ನಾವು ಹೋಗೋಣ. ನಾವು ಸರಿಯಾಗಿ ಹೇಳಿದ್ದೆ. ನಾನ್ ಹೇಳಿದ್ದೆ ನಾವು ಹೋಗ್ತೀವಿ. ಮತ್ತೆ ನೋಡು, ನಾವು ಹೋಗ್ತಿದ್ದೀವಿ. ನಾವು ದ ಕಿಂಗ್ ಆಫ್ ಕಿಂಗ್ಸ್, ರಾಜನ ರಾಜ ಪಪೆಟ್ ರಾಜ. ರಾಜ, ನೀನ್ ಮನುಷ್ಯರನ್ನ ತಪ್ಪಾಗಿ ತಿಳ್ಕೊಂಡಿದ್ದಿ. ನಾವು ಯೂಸ್ ಮಾಡಿ ಬಿಟ್ಟ ವಸ್ತುವಿನಲ್ಲಿ ಜೀವ ಇರೋದಿಲ್ಲ. ಯಾವ ಮನುಷ್ಯನಿಗೆ ಗೊತ್ತಿಲ್ಲ ನೀವು ಫೊಗಾಟನ್ ವರ್ಲ್ಡ್ ಗೆ ಬಂದು ಅಲೈವ್ ಆಗ್ತಿರೆಂದು, ನಿಮ್ಮಲ್ಲಿ ಜೀವ ತುಂಬುದೆಂದು. ನಾವು ಎಷ್ಟೊಂದು ಪೆಟ್ಸ್ ಆಗ್ತೀವಿ, ಅದನ್ನ ನಾವು ಬಿಟ್ಟಿದ್ದು ನೋಡಿದ್ರಾ? ಇಲ್ವಲ್ಲ, ಮತ್ ಯಾಕೆ ಹಾಗೆ ಯೋಚಿಸ್ತೀರಿ? ಮನುಷ್ಯರು ತುಂಬಾ ಒಳ್ಳೆಯವರು ಇರ್ತಾರೆ. ರಾಂಗ್ ರುದ್ರ, ರಾಂಗ್. ಮನುಷ್ಯ ಸೆಲ್ಫಿಶ್, ಸ್ವಾರ್ಥಪರ, ಸ್ವಾರ್ಥಿಯಾಗಿರ್ತಾನೆ. ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ತಾರೆ. ನಾನು ಅವರೊಂದಿಗೆ ರಿವೆಂಜ್ ತಗೊಂಡೇ ಬಿಡ್ತೀನಿ. ಸ್ವಾರ್ಥಿ, ಸೆಲ್ಫಿಶ್ ನೀನು. ಚಾರ್ಮಿ ಮತ್ತು ಹೊಲೋಮ್ಯಾನ್ ನ ಬಿಟ್ಟು ಹೋಗ್ತಿದ್ದಿ. ಇವ್ರು ನಿನ್ನ ಸಂಗಾತಿಗಳು. ಹಾಗಾದ್ರೆ ಇವ್ರನ್ನ ಯಾಕೆ ಬಿಟ್ಟು ಹೋಗ್ತಿದ್ದಿ? ನಿಜವೆಂದ್ರೆ ಸೆಲ್ಫಿಶ್ ಸ್ವಾರ್ಥಿ ನೀನು, ಮನುಷ್ಯರಲ್ಲ. ನಾವು ಇದರಲ್ಲಿ ರುದ್ರರಿಗೆ ಸಪೋರ್ಟ್ ಮಾಡಬೇಕು. ತಡೀರಿ ಅವನನ್ನ. ಹಾಯ್ ಕ್ಯಾಮ್ರಾ, ನೀನ್ ಫೋಟೋ ತೆಗೆಯುವಾಗ ಚೀಸ್ ಹೇಳಿರ್ಲಿಲ್ಲ. ಮತ್ತೊಮ್ಮೆ ತೆಗಿ ಪ್ಲೀಸ್. ಮೊದಲು ಚೀಸ್ ಹೇಳು. ಓಕೆ, ನಾವು ಸೇ ಚೀಸ್. ಸಾರಿ ಕ್ಯಾಮ್ರಾ ಅವ್ರೆ, ಇವಾಗ ಫೋಟೋ ಕ್ಲಿಕ್ ಮಾಡು ಸಮಯ ಅಲ್ಲ. ರುದ್ರ, ನಿನ್ನ ಮ್ಯಾಜಿಕಲ್ ವೇವ್ಸ್ ಈ ಬೀಮ್ ನಲ್ಲಿ ಎಂಟರ್ ಮಾಡೋಕ್ಕಾಗಲ್ಲ. ನನ್ ಮೇಲೆ ಮ್ಯಾಜಿಕ್ ಮಾಡೋಕಿದ್ರೆ ಈ ಬೀಮ್ ನ ಒಳಗೆ ಬರ್ಬೇಕಾದೀತು. ಮತ್ತೆ ಒಳಗ್ ಬಂದ್ರೆ ಸ್ವಾಹ ಆಗ್ಬಿಡ್ತೀಯ. ಐ ಹ್ಯಾವ್ ಒನ್ ಅಂಡ್ ಯು ಹ್ಯಾವ್ ಲಾಸ್ಟ್ ರುದ್ರ.
ಲೂಸರ್ ಲೂಸರ್ ರುದ್ರ ಈಸ್ ಅ ಲೂಸರ್. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಪ್ರೊಟೆಕ್ಷನ್ ಕವಚ್ ಕ್ರಿಯೇಟೋ. ಬಿಡು ನನ್ನ, ಬಿಡು, ಲೀವ್ ಮೀ. ನನ್ಗೊಂದೇ ಅವಕಾಶ ಹೊರಗೆ ಹೋಗ್ಲು. ಲೀವ್ ಮೀ, ಲೀವ್ ಮೀ ಪ್ಲೀಸ್. ರುದ್ರ ಪ್ಲೀಸ್. ರುದ್ರ ಸ್ಟಾರ್ಟ್ ಮಾಡು. ಮೇಲೆ ಪೋರ್ಟಲ್ ಮುಚ್ಚಿ ಹೋಗೋದಿದೆ, ಅದು ಮುಚ್ಚಿ ಹೋದ್ರೆ ನೀನು ಸಿಕ್ಕಾಕೊಳ್ತೀಯ. Thank you, Rudra. It's an honor to meet you and your friends. Thanks to you all. Thank you. Thank you very much. ಅರೆ ಅಲ್ಲೋಡಿ, ಹೋಟೆಲ್ ಆಲ್ಮೋಸ್ಟ್ ಮುಚ್ಚೋಯ್ತು. ಅಪ್ಪ ನಾವೆಲ್ಲಿ ಹೋಗ್ತಿದ್ದೀವಿ? ಬದುಕಿದ್ರೆ ಮನೆಗೆ ಹೋಗ್ತೀವಿ, ಬದುಕಿಲ್ಲ ಅಂದ್ರೆ ದೇವರ ಹತ್ರ. ರುದ್ರ ಬಂದ್ಬಿಡು, ನನ್ ಮಗ ಬಂದ್ಬಿಡು. ರುದ್ರ ಅಜ್ಜಯ್ಯ, ನೀವು ನಿಜವಾಗಿಯೂ ಸರಿಯಾದ ಟೈಮ್ಗೆ ಬಂದ್ರಿ. ಇಲ್ಲಾಂದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡುವವರಿಗೆ ಯಾವಾಗ್ಲೂ ಒಳಿತೇ ಆಗುತ್ತೆ. ನಾವೀ ಸನ್ಸಿಟಿಗೆ ಯಾವಾಗ ಬಂದೆವು? ನಾವು ಫಾರ್ಗಾಟನ್ ವರ್ಲ್ಡ್ ನಲ್ಲಿದ್ದೆವು. ನಾನ್ ಏನ್ ಮಿಸ್ ಮಾಡ್ದೆ? ಅರೆ, ಫಾರ್ಗಾಟನ್ ವರ್ಲ್ಡ್ ನಿಂದ ಹೊರ ಬಂದು ವರುಣ ಮೇಲಿರುವ ಮ್ಯಾಜಿಕ್ ಕೂಡ ಹೊರಟೋಯ್ತು. ನಿನ್ನ ಅಪ್ಪ ರಂಗೀಲ ನಿಂದ ಕೇಳು. ರಂಗೀಲ ಯಾವಾಗ್ನಿಂದ ನನ್ನ ಅಪ್ಪ ಆದ್ರು? सीधा घूम उल्टा घूम, सर पे चढ़ के झूम, जादू की नगरी, जादू का टोला, आगे में